Students, so last class we discussed some of the class of the drugs. Okay, so especially the neurological active drugs. Howdalva? So neurological active drugs na last class we discuss madadvi. So some of the example for neurological active drugs are called as tranquilizers. It's one of the group of the drugs. Again, it is also example for neurological active drugs. Okay, the next group is called as analgesics anta karadvi. It is also one of the example for neurological active drugs, right? So last class we already discussed what is the tranquilizers. What is tranquilizers? How it is affect in a biological system. So ಯಾವುದೋ ಒಂದು ಡಿಸೀಸ್ ಎಗನೆಸ್ಟ್ ಆಗಿ ಅದು ಹೋರಾಟ ಮಾಡಬೇಕಂದ್ರೆ ಫಾರ್ ಎಕ್ಸಾಂಪಲ್ ಲೈಕ್ ಫೈಟ್ ಮಾಡಬೇಕು ಅಂತಂದ್ರೆ ಯಾವ ಥರ ಡ್ರಗ್ನ ನಾವು ಇಂಟ್ರಡ್ಯೂಸ್ ಮಾಡಿದ್ರೆ ಬಾಡಿ ಒಳಗಡೆ ಯಾವ ಥರ ಆಕ್ಷನ್ ಆಗುತ್ತೆ. ಸೊ ವಿ ಹ್ಯಾವ್ ಟು ಸಿ ವಿ ಕಾಲ್ ಇಟ್ ಆಸ್ ಆಕ್ಷನ್. ಹೌದಲ್ವಾ? ಸೊ ಯಾವ ಥರ ಡಿಸೀಸಸ್ಗೆ ಫಾರ್ ಎಕ್ಸಾಂಪಲ್ ಸಿವಿಯರ್ ಡಿಸೀಸಸ್ ಇದ್ರೆ ಯಾವ ಥರ ಲೈಕ್ ಡ್ರಗ್ಸ್ ನಾವು ತಗೊಳ್ಳಿಕ್ಕೆ ರೆಫರ್ ಮಾಡ್ತೇವೆ ಅಥವಾ ರೆಫರ್ ಮಾಡ್ತಾರೆ ಡಾಕ್ಟರ್ಸ್ ಆರ್ ಫಿಸಿಷಿಯನ್ ವಾಟ್ ಎವರ್. So patient tranquilizer, so last class I told you it is a two types. So one is major tranquilizers anta karithivi, innondu minor tranquilizers anta karithivi athava mild tranquilizer anta karithivi. Tranquilizers is a very important. So the next one is major tranquilizer. See the major tranquilizer ನೇಮ್ ಅಲ್ಲ ಇದೆ ಮೇಜರ್ ಅಂದ್ರೆ ಈ ತರ ಡ್ರಗ್ಸ್ ನ ಏನ್ ಮಾಡ್ತಾರೆ ಮೆಜಾರಿಟಿ ಪ್ರಾಬ್ಲಮ್ ತುಂಬಾ ಮೇಜರ್ ಪ್ರಾಬ್ಲಮ್ ಅಲ್ಲಿ ಏನ್ ಮಾಡ್ತಾರೆ ಯೂಸ್ ಮಾಡ್ತಾರೆ. ಸೊ ಲಾಸ್ಟ್ ಕ್ಲಾಸ್ ಅಲ್ಲಿ ಎಕ್ಸಾಂಪಲ್ ಹೇಳಿ. ಸೊ ಕೆಲವೊಂದು ಪರ್ಸನ್ ನೋಡ್ಲಿಕ್ಕೆ ನಾರ್ಮಲ್ ಆಗಿರ್ತಾರೆ, ದ ಬಿಹೇವ್ ಟೋಟಲಿ ಅಬ್ನಾರ್ಮಲ್. ಹೌದಲ್ವಾ? ಸೊ ಅವ್ರಿಗೆ ಮಾತ್ರ ನಾರ್ಮಲ್ ಆಗಿ ಅನ್ಸುತ್ತೆ, ಬಟ್ ನೋಡೋರಿಗೆಲ್ಲ ಏನ್ ಅನ್ಸುತ್ತೆ ಅಬ್ನಾರ್ಮಲ್ ಅಂತ ಅನ್ಸುತ್ತೆ. ವಿ ಕಾಲ್ ಟೆಸ್ಟ್ ಲೈಕ್ ದಟ್ ಪರ್ಸನ್ಸ್ ಕಾಲ್ಡ್ ಸೈಕೋ. ಹೌದಲ್ವಾ? ಸೈಕೋ ತರ ಆಡ್ತಿದ್ದಾರೆ ಅಂತ ಕರಿತೀವಿ. These drugs, again, the major tranquilizers, it is also called as psychotic drugs, antipsychotic drugs. ಅಂದ್ರೆ ಆ ತರ ಸಿವಿಯರ್ ಡಿಸಾರ್ಡರ್ಸ್ ಏನಿದೆ we call it as mental illness ಅಂತ ಕರಿತೀವಿ. mental illness. ಸೊ ಈ ತರ ಡಿಸೀಸ್ ನ ಕ್ಯೂರ್ ಮಾಡಲಿಕ್ಕೆ ಯೂಸ್ ಮಾಡುವಂತ ಡ್ರಗ್ಸ್ ಮೇಜರ್ ಟ್ರಾಂಕ್ವಿಲೈಸರ್ ಲೈಕ್ ಸೈಕೋಟಿಕ್ ಪ್ರಾಬ್ಲಮ್ಸ್ ಅಂತ ಕರಿತೀವಿ. ಮೆಜಾರಿಟಿ ಅಥವಾ ಮೇಜರ್ ಮೆಂಟಲ್ ಪ್ರಾಬ್ಲಮ್ಸ್ ನ ಟ್ರೀಟ್ ಮಾಡುವಂತ ಡ್ರಗ್ಸ್. Okay, na? That's why this group of drugs are also called as antipsychotic drugs. Antipsychotic drugs is a very important. Major tranquilizer anta karitivi, sarina, athava antipsychotic drugs anta karitivi. Both are same. These are used to treat. These are used to treat the severe mental illness or mental disorders. See, the major tranquilizer, now taken as the definition of major tranquilizer are antipsychotic drugs. These are used to treat or treatment for severe mental disorder. ಅರ್ಥ ಆಗ್ತದೆ? ಮೆಂಟಲ್ ಡಿಸಾರ್ಡರ್ಸ್ ಅಂತ ಹೇಳಿದ್ದೆ, ಇದೆಲ್ಲ ಏನಪ್ಪಾ ಅಂತಂದ್ರೆ ನರ್ವ್ ಸಂಬಂಧಪಟ್ಟಿದ್ದು. ಅರ್ಥ ಆಯ್ತಾ? ಸೊ ವಿ ಕಾಲ್ ಇಟ್ ಆಸ್ ನ್ಯೂರಲಾಜಿಕಲ್ ಪ್ರಾಬ್ಲಮ್ಸ್ ಅಂತಾನೆ ಕರೀತೀವಿ. ಓಕೆನಾ? ದಿಸ್ ಇಸ್ ಒನ್ ಆಫ್ ದ ಗ್ರೂಪ್ ಆಫ್ ದ ಡ್ರಗ್ಸ್. ಸೊ yesterday we'll give example for the major ಅಥವಾ ನಾರ್ಮಲ್ ಟ್ರಾಂಕ್ವಿಲೈಸರ್. ಕ್ಲೋರಾಪಾಕ್ಸಿ, ಅಜಿಪೈಡ್ಸ್ ಅಂತ ಕರಿತೀವಿ. ಇಟ್ ಈಸ್ ಕಾಲ್ಡ್ ಆಸ್ ಫ್ಲೂರಿಡ್ ಡಿರೈವೇಟಿವ್ ಡ್ರಗ್ಸ್ ಅಂತ ಕರಿತೀವಿ. ಓಕೆನಾ? ಸೊ ಇನ್ನೊಂದು ತಗೊಂಡ್ವಿ, ಯಾವುದು ಮೆಮೋಪ್ರೋಮೇಟ್ ಅಂತ ಕರಿತೀವಿ, ಇಸ್ ಅ ಬಾಮೆಟ್ ಅಂತಾನು ಕರೀತಾರೆ. ಇಸ್ ಒನ್ ಆಫ್ ದ ಲೈಕ್ ಕ್ಲಿನಿಕಲ್ ನೇಮ್. ಇವೆಲ್ಲ ಎಲ್ಲಿ ಬರುತ್ತೆ? ಟ್ರಾಂಕ್ವಿಲೈಸರ್ ಅಲ್ಲಿ ಬರುತ್ತೆ. ಕೆಲವೊಂದು ಟ್ರಾಂಕ್ವಿಲೈಸರ್, ಸೊ ಎಸ್ಟರ್ಡೇ ಐ ಟುಕ್ ಒನ್ ಆಫ್ ದ ಎಕ್ಸಾಂಪಲ್, ವಿ ಕಾಲ್ ಇಟ್ ಆಸ್ ನ್ಯೂರೋಡ್ರಂಟಿನ್ ಅಂತ ಕರೀತಾರೆ. ಹೌದಲ್ವಾ? ಇಸ್ ಒನ್ ಆಫ್ ದ ಡ್ರಗ್. ಇಟ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಡ್ರಗ್. ಇಟ್ ಇಸ್ ಎ ಪ್ಲೇ ಅನ್ ಇಂಪಾರ್ಟೆಂಟ್ ಇನ್ ಮೂಡ್ ಚೇಂಜ್. ಮೂಡ್ ಚೇಂಜ್ ಫಾರ್ ಎಕ್ಸಾಂಪಲ್, ನಾರ್ಮಲ್ ಆಗಿರ್ತೀವ, ಅಬ್ನಾರ್ಮಲ್ ಆಗಿ ಆಗ್ತಿರ್ತೀವ, ಮತ್ತೆ ಅವ್ರನ್ನ ನಾರ್ಮಲ್ ಮಾಡಬೇಕು ಅಂದ್ರೆ ವಿ ಕಾಲ್ ಇಟ್ ಆಸ್ ಮೂಡ್. ಕೆಲವರು ಹೇಳ್ತಾರೆ ದ ಪರ್ಸನ್ ಶುಡ್ ಬಿ ಮೂಡಿ, ಹಿಂಗೆಂಗೋ ಆಡ್ತಿರ್ತಾರೆ, ಮೂಡಿ ಅಂತ ಕರಿತಾರೆ. ಮೂಡಿ ಅಂದ್ರೆ ಅವ್ರಿಗೆ ಇಷ್ಟ ಬಂದಂಗೆ ಆಡ್ತಿರ್ತಾರೆ, ಅವ್ರ ಮೂಡ್ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಹೇಳ್ತಾರೆ. ನೋಡಿ, ಅಂದ್ರೆ ದ ಡ್ರಗ್ಸ್ ದೇ ಪ್ಲೇ ಅನ್ ಇಂಪಾರ್ಟೆಂಟ್ ರೋಲ್ ಇನ್ ಮೂಡ್ ಚೇಂಜ್. ಓಕೆನಾ? ಸೊ ಇಟ್ ಮೇ ಬಿ ಪಾಸಿಟಿವ್ ಮ್ಯಾನ, ಇಟ್ ಮೇ ಬಿ ನೆಗೆಟಿವ್ ಮ್ಯಾನ. ಸೊ ಅದಕ್ಕೊಂದು ಎಕ್ಸಾಂಪಲ್ ಯಾವ್ದಪ್ಪ ಅಂದ್ರೆ ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ್ದೆ ನ್ಯೂರೋಡ್ರಂಟಿನ್. So in case dosage variation ಆದರೆ ಏನಾಗುತ್ತೆ, the person should be undergo depression.
ಐ ಮೀನ್ ಡೋಸೇಜ್ ಬಾಡಿ ಒಳಗಡೆ ವೇರಿಯೇಷನ್ ಆದ್ರೆ ಅಥವಾ ಲೋಯರ್ ಕಾನ್ಸಂಟ್ರೇಷನ್ ಅಲ್ಲಿ ಆಯ್ತು ಅಂದ್ರೆ ಆಕ್ಟಿವಿಟಿ ಏನಾಗುತ್ತೆ ಕ್ರಮೇಣ ಕಡಿಮೆ ಆಗ್ಬಿಡುತ್ತೆ. ಆ ಕ್ರಮೇಣ ಕಡಿಮೆ ಆದಾಗ ಏನಾಗುತ್ತೆ ಇಟ್ಸ್ ಲೈಕ್ ಲೀಸ್ಟ್ ಸೈಡ್ ಎಫೆಕ್ಟ್ಸ್. ಆ ಪರ್ಸನ್ ಏನಾಗ್ತಾನೆ ಅಂಡರ್ಗೋ ಡಿಪ್ರೆಷನ್, ಫ್ರಾಕ್ಷನ್ ಆಫ್ ಸೆಕೆಂಡ್ ಏನಾಗುತ್ತೆ ಡಿಪ್ರೆಷನ್ ಹೋಗುತ್ತೆ. ಸೊ ಈ ಡಿಪ್ರೆಷನ್ಗೆ ಹೋದಾಗ ಏನಾಗುತ್ತೆ, ಸೊ ಯೂಶಲಿ ಡೇಕ್ನಸ್ ಡಿಪ್ರೆಷನ್ ಇಸ್ ಹೈಪರ್ ಟೆನ್ಷನ್ ಅಂತ ಕರೀಬೋದಾ. ಅಲ್ಲೂ ಏನಾಗ್ಬೋದು ಡಿಪ್ರೆಷನ್ ಅಲ್ಲಿ ಟೆನ್ಷನ್ ಆಗ್ಬೋದು. ವಿ ಕಾಲ್ ಇಟ್ ಆಸ್ ತುಂಬಾನೇ ಟೆನ್ಷನ್ ಆಯ್ತು ಅಂದ್ರೆ ಹೈಪರ್ ಟೆನ್ಷನ್ ಅಂತ ಕರೀತೀವಿ. ಇಟ್ ಈಸ್ ಕಾಲ್ಡ್ ಮೆಂಟಲ್ ಇಲ್ನೆಸ್ ಅಂತ ಕರೀತೀವಿ. ಸೊ ಇನ್ನೂ ಕೆಲವೊಂದು ಡ್ರಗ್ಸ್ ಇದಾವೆ. ದೇ ಬಿಲಾಂಗ್ಸ್ ಟು ಸೇಮ್ ಫ್ಯಾಮಿಲಿ. ಟ್ರಾನ್ಕ್ವಿಲೈಸರ್ ವಿ ಕಾಲ್ ಇಟ್ ಆಸ್ ವ್ಯಾಲಿಯಂ ಅಂತ ಕರೀತೀವಿ. ವ್ಯಾಲಿಯಂ ಅಂಡ್ ಬಾರ್ಬಿಚರೇಟ್ಸ್. ಸೊ ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ್ದೆ ವ್ಯಾಲಿಯಂ and barbiturates. Okay na? This is also example for tranquilizer. In the barbiturates we have to be specific drug. We call it as Veronal, Seconal and different the class of the drugs. ಇದರಲ್ಲಿ ಮತ್ತೆ ಪರ್ಟಿಕ್ಯುಲರ್ ಡ್ರಗ್ ನ ತಗೊಂಡ್ರೆ ವೆರನಾಲ್, ಸಿಕೋನಾಲ್ ಇವೆಲ್ಲ ಮತ್ತೆ ಅದರಲ್ಲಿ ಡಿರೈವೇಟಿವ್ಸ್ ಯಾವುದು ಬಾರ್ಬಿಚರೇಟ್ಸ್. ಈ ಬಾರ್ಬಿಚರೇಟ್ಸ್ ಅಂದ್ರೆ ಏನಪ್ಪಾ ಅಂದ್ರೆ ದಿಸ್ ಇಸ್ ಅ ಗ್ರೂಪ್ ಆಫ್ ಕೆಮಿಕಲ್ಸ್ ವಿಚ್ ಆರ್ ಡಿರೈವ್ಡ್ ಫ್ರಮ್ ಬ್ಯುಟಾರಿಕ್ ಆಸಿಡ್. ಬಾರ್ಬಿಟಾರಿಕ್ ಆಸಿಡ್, ಬಾರ್ಬಿಟಾರಿಕ್ ಆಸಿಡ್ derivatives are called as barbiturates ಅಂತ ಕರೀತಾರೆ. ಓಕೆನಾ? derivatives of barbituric acid we call it as barbiturates. Either we have to see the specific drugs. See, Veronal, Seconal. The next one is Nimbutal anta barutte. See, Nimbutal, Amutal. Pronunciation hige irutte ಕೆಲವೊಂದು drugs ನೋಡಿ different tharane ಹೌದಲ್ವಾ. so this is also example for specific barbiturates. We call it as derivatives of barbituric acid. common name and color. Here these are example. It is also used as a mild tranquilizers ಅಂತ ಯೂಸ್ ಮಾಡಿ. mild nothing but tension ಗೆ ಹಾಕಬಹುದು, normal tension ಹಾಕೋದಾ. ಸ್ವಲ್ಪ ಏನಾದ್ರು ತುಂಬಾ ಸಿವಿಯರ್ ಅಲ್ಲದೆ ಇದ್ರು ಮೈಲ್ಡ್ ಪ್ರಾಬ್ಲಮ್ಸ್ ಗೆ ಈ ತರ ಡ್ರಗ್ಸ್ ನ ಯೂಸ್ ಮಾಡ್ತೀವಿ barbiturates. Okay na? It's a very important. It's also play an important role in same like mood change. Neurodental and alva. So they it is also play an important role. Again, it's also induce sleep. Like these barbiturates also act as a hypnotics. What is mean by hypnotic drugs? It induces the sleep. So ಅದು ಒಂದು ಪ್ರಾಪರ್ಟಿ ಇದೆ barbiturates. Okay, this is regarding the mild tranquilizers. Again, example. Okay na? But come back to the major tranquilizer. Major tranquilizer, we took one of the example equinal anta barutte. ಅಥವಾ equinil anta ಕರೀತಾರೆ. equanil or equinil. It is used to treat hypertension. The hypertension is the major problem. Mane tension togolta tension problem. So equinil it is also one of the example for the major tranquilizer. Okay na? Even neurodental also example for major tranquilizer. ಈ mild tranquilizers ಅಂದ್ರೆ ಸೊ ಯಾವ ತರ ಡ್ರಗ್ಸ್ ನ ಲೈಕ್ ತಗೊಳ್ತೀವಿ ಎಕ್ಸಾಂಪಲ್ ಆಗಿ ತಿಳಿಸಿ. ಬಟ್ ಇದು ಹೇಳಿದ್ದೇನಪ್ಪ ಅಂದ್ರೆ ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ್ವಲ್ವಾ barbituric acid it is general. Okay, this is regarding the major tranquilizer. It is a general tranquilizer. The next one is the next group of or next class of the neurological drugs. We call it as analgesics. Before going to analgesic, we have to see the another class of in the same the neurological drugs. We call it as anti-anxiety drugs. It's a very important. In generally, it is also called as mild tranquilizer. ಅಂದ್ರೆ ಮೈಲ್ಡ್ ಪ್ರಾಬ್ಲಮ್ಸ್ ಗೆ ಯೂಸ್ ಮಾಡೋಂಥದ್ದು. ಅಷ್ಟೊಂದೇನು ಸಿವಿಯರ್ ಆಗಿರಂಗಿಲ್ಲ. ಸ್ವಲ್ಪ ಯಾವುದೋ ಒಂದೊಂದು ಕೇಸ್ ಫಾರ್ ಎಕ್ಸಾಂಪಲ್ ಈಗ ಎಮೋಷನಲ್ ಪ್ರಾಬ್ಲಮ್ಸ್ ಅಂತ ಕರಿತೀವಿ ನೋಡಿ. ಇದಕ್ಕಿದಂಗೆ ಎಮೋಷನಲ್ ಆಗ್ಬಿಡ್ತಾರೆ, ನಗ್ತಾರೆ, ಅಳ್ತಾರೆ. ಅಳೋದು ನಗೋದೆಲ್ಲ ಎಮೋಷನ್ಸ್. ಕೋಪ ಮಾಡ್ಕೊಳ್ಳೋದು, ಬೇಜಾರಾಗೋದು, ಹೌದಲ್ವಾ? ಇವೆಲ್ಲ ಏನು ಎಮೋಷನ್ಸ್. ಸುಮ್ಮನೆ ಬೇಜಾರಾಗೋದು, ಸುಮ್ಮನೆ ಕೋಪ ಮಾಡ್ಕೊಳ್ಳೋದು, ಹೌದಲ್ವಾ? ಇಲ್ಲ ಸಲ್ಲದ ವಿಚಾರಗಳಿಗೆಲ್ಲ ಬೇಜಾರು ಮಾಡ್ಕೊಳ್ಳಿ.
ಅಲ್ಲ ಸಲ್ಲದ ವಿಚಾರಗಳಿಗೆಲ್ಲ ಕೋಪ ಮಾಡ್ಕೊಳ್ಳೋದು. ಲೈಕ್ ವಿ ಕಾಲ್ ಇಟ್ ಆಸ್ ಎಮೋಷನಲ್ ಪ್ರಾಬ್ಲಮ್ಸ್ ಅಂತ ಕರೀತೀವಿ. ಇಷ್ಟೆಲ್ಲ ಎಕ್ಸಾಂಪಲ್ ಕೊಟ್ಟಿರೋದು ಏನಕ್ಕಪ್ಪ ಅಂದ್ರೆ ಸ್ಪೆಸಿಫಿಕ್ ಡ್ರಗ್ನೇ ಬರೀಬೇಕು. ಅವ್ರೇನಾದ್ರು ನಿಮ್ಗೆ ಮೇಜರ್ ಟ್ರಾನ್ಕ್ವಿಲೈಸರ್ ಕೇಳಿದ್ರೆ ನೀವು ಮೈಲ್ಡ್ ಟ್ರಾನ್ಕ್ವಿಲೈಸರ್ ಏನಾದ್ರು ಬರೆದ್ರೆ ಯು ಲೂಸ್ ಮಾರ್ಕ್. ಹಾಗಾಗಿ ಇಷ್ಟೊಂದು ಎಲ್ಲಾ ಎಕ್ಸಾಂಪಲ್ ನ ಕೊಟ್ಟು ಹೇಳ್ತಾರೆ, ಅದೇ ರೀಸನ್ ನಿಂಪಲ್ ಇಟ್ಕೊಳ್ಳಿ ಅಂತ. ಓಕೆನಾ? ದ ನೆಕ್ಸ್ಟ್ ಗ್ರೂಪ್ ವಿಲ್ ಕಾಲ್ ಆಸ್ ಮೈಲ್ಡ್ ಟ್ರಾನ್ಕ್ವಿಲೈಸರ್. Come back to the like mild tranquilizer. The mild tranquilizers are group of drugs. These are used to treat some of the mild disorders. It is also like related to the mental disorders. For example, we call it as emotional problems anta kariteve. Emotional problems. ಈ ಎಮೋಷನಲ್ ಪ್ರಾಬ್ಲಮ್ಸ್ ಗೆ ಟ್ರೀಟ್ ಮಾಡುವಂತ ಡ್ರಗ್ಸ್ ಏನಂತ ಕರಿತೀವಿ? ಆಂಟಿ ಆಂಗ್ಸೈಟಿ ಡ್ರಗ್ಸ್ ಅಂತ ಕರಿತೀವಿ. ಸೊ ಏನಂತಂದ್ರೆ ಫಾರ್ ಎಕ್ಸಾಂಪಲ್ ಆಂಗ್ಸೈಟಿ ಅಂತಂದ್ರೆ ಸುಮ್ಮನೆ ಆತಂಕ ಪಟ್ಟಿರ್ತಾರೆ, ಸುಮ್ಮನೆ ಆತಂಕ ಪಡೋದು, ಏನೋ ಆಗೋಣ ಅಂತ ಅವ್ರಿಗೂ ಗೊತ್ತಿರುತ್ತೆ, ಆದ್ರೂ ಆಗ್ಬಿಟ್ರೆ. ಸೊ ಈ ತರ ಏನ್ ಮಾಡ್ತಾರೆ, ಸುಮ್ಮನೆ ಇಟ್ ಇಸ್ ಲೈಕ್ ಟೆನ್ಷನ್ ಅಲ್ಲ, ಇಟ್ ಇಸ್ ನಾಟ್ ಎ ಟೆನ್ಷನ್. ಟೆನ್ಷನ್ ಅಂದ್ರೆ ಅದ್ರ ಬಗ್ಗೆ ಮಾತ್ರ ಥಿಂಕ್ ಮಾಡ್ತಿರ್ತೀವಿ, ಬಟ್ ಸುಮ್ಮನೆ ಆತಂಕ ಪಡೋದು, ಅದ್ರ ಬಗ್ಗೆನೂ ಆತಂಕ ಪಡೋದು, ಆಗುತ್ತೆ ಅಂದ್ರೂ ಆತಂಕ ಪಡೋದು, ಆಗಲ್ಲ ಅಂತಾನೂ ಆತಂಕ ಪಡೋದು. ಸೊ ಈ ತರ ಸ್ವಲ್ಪ ಅದು ಇಟ್ ಇಸ್ ನಾಟ್ ಎ ಸಿವಿಯರ್, ಇಸ್ ಲೈಕ್ ಮೈಲ್ಡ್ ಡಿಸಾರ್ಡರ್ಸ್ ಅಂತ ಕರಿತೀವಿ. ಸೊ ಈ ತರ ಪ್ರಾಬ್ಲಮ್ಸ್ ಸಾಲ್ವ್ ಮಾಡ್ಲಿಕ್ಕೆ ಅಥವಾ ಕ್ಯೂರ್ ಮಾಡ್ಲಿಕ್ಕೆ ವಿ ಹ್ಯಾವ್ ಟು ಯೂಸ್ ಒನ್ ಆಫ್ ದ ಡ್ರಗ್ಸ್ ಆರ್ ಕಾಲ್ಡ್ ಆಸ್ ಆಂಟಿ ಆಂಗ್ಸೈಟಿ ಡ್ರಗ್ಸ್ ಅಂತ ಕರಿತೀವಿ. ಅದಾಗಿದ್ಯಾ? ಎಕ್ಸಾಂಪಲ್ ಯಾವ್ದಪ್ಪ ಬರುತ್ತೆ ಅಂತಂದ್ರೆ ವಿ ಕಾಲ್ ಇಟ್ ಆಸ್ ಟ್ರಾನ್ಕ್ವಿಲೈಸರ್ಸ್. ಫಸ್ಟ್ ಅಲ್ಲಿ ಎಕ್ಸಾಂಪಲ್ ತಗೊಂಡಿದ್ದೆ ಅಲ್ವಾ ನಿನ್ನೆ ಕ್ಲಾಸ್ ಅಲ್ಲಿ, ಕ್ಲೋರೋಅಸಿಪಾಕ್ಸೈಡ್, ಮೆಟ್ಫಾರ್ಮಿನ್. These are example for the mild tranquilizer. So again come back to this, some of the tranquilizer they act like a antidepressant drugs. ಅಂದ್ರೆ ಈ ಟ್ರಾಂಕ್ವಿಲೈಸರ್ ಡ್ರಗ್ ನ ತಗೊಂಡಾಗ ಏನಾಗುತ್ತೆ, ದೇ ಅಫೆಕ್ಟ್ ಅವರ್ ನ್ಯೂರಲಾಜಿಕಲ್ ಸಿಸ್ಟಮ್, ಆರ್ ನ್ಯೂರಾನ್ಸ್, ಸೆನ್ಸರಿ ನ್ಯೂರಾನ್ಸ್ ಏನಾಗುತ್ತೆ ಅಫೆಕ್ಟ್ ಆಗುತ್ತೆ. ಸೊ ಅಫೆಕ್ಟ್ ಆದಾಗ ಏನಾಗುತ್ತೆ, ಇಟ್ ಲೀಡ್ಸ್ ಟು ಫಾರ್ಮೇಷನ್ ಆಫ್ ಲೈಕ್ ಸೈಡ್ ಎಫೆಕ್ಟ್ಸ್, ದ ಬಲ್ಜ್ ಆಫ್ ಸೈಡ್ ಎಫೆಕ್ಟ್ಸ್ ಫಾರ್ಮೇಷನ್ ಆಗುತ್ತೆ. ಸೊ ಯಾವ ತರ ಫಾರ್ಮೇಷನ್ ಆಗುತ್ತೆ, ವಿ ಟು ಒನ್ ಆಫ್ ದಿ ಎಕ್ಸಾಂಪಲ್, ದ ಪರ್ಸನ್ ಅಂಡರ್ಗೋ ಲೈಕ್ ಕೆಲವೊಂದು ಕಮಿಟ್ ಆಗ್ಬಿಡ್ತಾರೆ ಅವರು. ಯಾವ ತರ ಇಟ್ ಲೀಡ್ಸ್ ಟು ಫಾರ್ಮೇಷನ್ ಆಫ್ ಅನದರ್ ಡಿಸಾರ್ಡರ್ಸ್ ಲೈಕ್ ಪಾರ್ಕಿನ್ಸನ್ ಡಿಸಾರ್ಡರ್ಸ್, ಲೈಕ್ ಸುಮ್ಮನೆ ಕೈಕಾಲು ಹೊಡ್ಕೊಳ್ತಾ ಇರುತ್ತೆ, ಅಥವಾ ನೋವು ಸರ ಇಸ್ ಲೈಕ್ ಅವರಿಗೆ ಅಂದ್ರೆ ಸೈಕೋಟಿಕ್ ಡಿಸಾರ್ಡರ್ಸ್ ತರನೇ ಅನ್ಸುತ್ತೆ. ಅಥವಾ ಫಾರ್ ಎಕ್ಸಾಂಪಲ್ ಯಾವ್ದಾದ್ರು ಆರ್ಗನ್ ಏನಾಗುತ್ತೆ ರೆಸ್ಪಾನ್ಸ್ ಮಾಡದೇ ಇರ್ಬೋದು. Class of the drugs, next group of the drugs we call it as mild tranquilizers. It is also called as anti-anxiety drugs anta kariyare. See, is one of the group of the drugs or class of the drugs. It is used to treat only mild mental disorders. ಅಂದ್ರೆ ತಗೊಂಡಿದ ತಕ್ಷಣ ಏನಾಗುತ್ತೆ, ಸ್ವಲ್ಪ ಟೆನ್ಷನ್ ಇರುತ್ತೆ, ಸೊ ತಗೊಳ್ತೀವಿ, ತಗೊಂಡಾಗ ಏನಾಗುತ್ತೆ ಟೆನ್ಷನ್ ರಿಲೀಫ್ ಆಗುತ್ತೆ, ದ ಪರ್ಸನ್ ಅಂಡರ್ಗೋ ಸ್ಲೀಪ್, ಅಥವಾ ನಿದ್ದೆ ಬರುತ್ತೆ, ಚೆನ್ನಾಗಿ ನಿದ್ದೆ ಮಾಡ್ಬೋದು. ಅದಾಗಿದೆ ಜನರಲ್ ಆಗಿ ಈ ಟ್ರಾಂಕ್ವಿಲೈಸರ್ಸ್ ಅಂದ್ರೆ ಆಲ್ಮೋಸ್ಟ್ ಎಲ್ಲವೂ ಇಲ್ಲಿ ಬರುತ್ತೆ. ಎಕ್ಸಾಂಪಲ್ ವ್ಯಾಲಿಯಮ್ ಆಗ್ಬೋದು, ಅಥವಾ ಡಿಫ್ರೆಂಟ್ ಕ್ಲೋರಾಕ್ಸಿಪಾಯ್ಡ್ಸ್ ಅಂತ ಕರಿತೀವಿ, ಅಜಿಪಾಯ್ಡ್ಸ್ ಅಂತ ಇದಾವೆ ಡಿಫ್ರೆಂಟ್, ಅಂದ್ರೆ ಕಾಂಪೋಸಿಷನ್ ವೇರಿಯೇಷನ್ ಆಗ್ಬೋದು ಅಷ್ಟೇ. ಅರ್ಥ ಆಯ್ತಾ? ದಿಸ್ ಈಸ್ ರಿಗಾರ್ಡಿಂಗ್ ದ ಮೈಲ್ಡ್ ಟ್ರಾಂಕ್ವಿಲೈಸರ್. ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ 1 ಮಾರ್ಕ್. ದೇ ವಿಲ್ ಆಸ್ಕ್ ಡೆಫಿನೇಷನ್ ಅಂಡ್ ಎಕ್ಸಾಂಪಲ್. ಈ ತರದಲ್ಲ ಏನ್ ಮಾಡ್ತಾರೆ, ಯುನಿಕ್ ಆಗಿ ಎಕ್ಸಾಂಪಲ್ಸ್ ನ ಕೇಳ್ಬಿಡ್ತಾರೆ, ಸ್ಪೆಸಿಫಿಕ್ ಆಗಿ ಎಕ್ಸಾಂಪಲ್ಸ್ ನ ಕೇಳ್ಬಿಡ್ತಾರೆ. ಅರ್ಥ ಆಯ್ತಾ? ಇಸ್ ರಿಗಾರ್ಡಿಂಗ್ ದ ಟ್ರಾಂಕ್ವಿಲೈಸರ್ಸ್. The next, the group of the drugs we call it as the tranquilizers only. But when we diagnose a tranquilizer drug, the drug na ತಗೊಂಡಾಗ ಏನಾಗುತ್ತೆ, the person undergo serious depression. ಕೆಲವೊಮ್ಮೆ ಏನಾಗುತ್ತೆ, ಸೈಡ್ ಎಫೆಕ್ಟ್ಸ್ ಇಂದ ಏನಾಗುತ್ತೆ, ಡಿಪ್ರೆಷನ್ ಗೆ ಹೊರಟೋಗ್ತಾರೆ. It is also group of the drug. It belongs to same group. ಯಾವುದು? tranquilizer. But ಆ ಡ್ರಗ್ ನ ತಗೊಂಡಾಗ ಏನಾಗುತ್ತೆ, the person undergo depression.
ವಿ ಕಾಲ್ ಇಟ್ ಆಸ್ ಸೈಡ್ ಎಫೆಕ್ಟ್ಸ್ ಅಂತ ಕರಿತೀವಿ. ಸೊ ಅದರಿಂದ ಹೊರಗಡೆ ಬರ್ಲಿಕ್ಕೆ ಅಥವಾ ಕ್ಯೂರ್ ಮಾಡ್ಲಿಕ್ಕೆ ಅದನ್ನ ಟ್ರೀಟ್ ಮಾಡ್ಲಿಕ್ಕೆ ವಿ ಹ್ಯಾವ್ ಟು ಯೂಸ್ ದ ಅನದರ್ ಕ್ಲಾಸ್ ಆಫ್ ದ ಡ್ರಗ್ಸ್. ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ನ್ಯೂರಲಾಜಿಕಲ್ ಆಕ್ಟಿವ್ ಡ್ರಗ್ಸ್. ದ ನೆಕ್ಸ್ಟ್ ಕ್ಲಾಸ್ ಇಸ್ ಕಾಲ್ಡ್ ಆಸ್ ಆಂಟಿ ಡಿಪ್ರೆಸೆಂಟ್ಸ್ ಅಂತ ಕರಿತೀವಿ. ಆಂಟಿ ಡಿಪ್ರೆಸೆಂಟ್ ಡ್ರಗ್ಸ್. This is a group of the drugs. This is a group of the drugs. It is used to treat depression. ಈಗ ಡಿಪ್ರೆಷನ್ ಯಾಕೆ ಬರುತ್ತೆ? ನನಗೆ ಟ್ರಾಂಕ್ವಿಲೈಸರ್ಸ್ ನ ಯೂಸ್ ಮಾಡ್ತೀನಿ. ನಾನೇ ಹೇಳ್ತೀನಿ ಮ್ಯಾಮ್, ನೀವೇ ಹೇಳ್ತಾ ಇದ್ದೀರಾ ಟ್ರಾಂಕ್ವಿಲೈಸರ್ಸ್ ಇಸ್ ಅ ಡ್ರಗ್ಸ್ ಇಟ್ ವಿಚ್ ಈಸ್ ಯೂಸ್ ಟು ಟ್ರೀಟ್ ದ ಮೆಂಟಲ್ ಡಿಸಾರ್ಡರ್ಸ್. ಆಕ್ಚುಲಿ ಆ ಡಿಸೀಸ್ ನ ಕ್ಯೂರ್ ಮಾಡ್ಲಿಕ್ಕೆ ತಾನೇ ಮೆಡಿಸಿನ್ ನ ಕೊಡ್ತಾ ಇದೀವಿ ಅಥವಾ ಡ್ರಗ್ ನ ಯೂಸ್ ಮಾಡ್ತೀವಿ. ಮತ್ತೆ ಯಾಕೆ ಪ್ರಾಬ್ಲಮ್ ಶುರು ಆಯ್ತು? It depends on dosage. It depends on biological activity in our body. It depends on enzyme activity in our body. It's very, very important. Receptor play is very important. The role of receptors, enzymes, other biomolecules. So ಅವುಗಳು ಕೂಡ ಕರೆಕ್ಟ್ ಆಗಿ ರೆಸ್ಪಾನ್ಸ್ ಮಾಡಬೇಕು, ಇಂಟ್ರಾಕ್ಟ್ ಆಗಬೇಕು ನಾವು ತಗೊಳ್ಳುವಂಥ ಡ್ರಗ್ ಜೊತೆ. ಇನ್ ಕೇಸ್ ಸರಿಯಾಗಿ ರೆಸ್ಪಾನ್ಸ್ ಮಾಡಲಿಲ್ಲ, ಇಂಟ್ರಾಕ್ಟ್ ಆಗಲಿಲ್ಲ ಅಂತಂದ್ರೆ ಲೀಡ್ಸ್ ಟು ಫಾರ್ಮೇಷನ್ ಆಫ್ ಸೈಡ್ ಎಫೆಕ್ಟ್ಸ್. ಯಾವ ಥರ ಸೈಡ್ ಎಫೆಕ್ಟ್ಸ್ ಬೇಕಾದ್ರೂ ಆಗ್ಬೋದು. ಅದರಲ್ಲಿ ಒಂದೇನಪ್ಪ ಅಂದ್ರೆ ಡಿಪ್ರೆಷನ್. ಸರಿನಾ? ಈ ಡಿಪ್ರೆಷನ್ ಬಂದಾಗ ಏನಾಗುತ್ತೆ, ಎನ್ಸೈಮ್ಸ್ ಏನಾಗುತ್ತೆ, ದೇ ಲ್ಯಾಕ್ ದೇರ್ ಆಕ್ಟಿವಿಟಿ. ಕಂಪ್ಲೀಟ್ ಆಗಿ ಏನಾಗುತ್ತೆ, ಅದರ ಆಕ್ಷನ್ ಏನಿರುತ್ತೆ, ಆಕ್ಟಿವಿಟಿ ಏನಾಗುತ್ತೆ, ಕಂಪ್ಲೀಟ್ ಆಗಿ ಕಳ್ಕೊಂಡ್ಬಿಡುತ್ತೆ. ಒಂದು ಡ್ರಗ್ ಏನಪ್ಪ, ಎಕ್ಸಾಂಪಲ್ ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ್ದೆ, ಸೇಮ್ ಅದೇ ಎಕ್ಸಾಂಪಲ್ ಕೇಳ್ತಾನೆ, ನ್ಯೂರೋಡ್ರಾಟಿಲಿನ್. ಸೊ ಅದನ್ನ ತಗೊಂಡಾಗ ಏನಾಗುತ್ತೆ, ಡಿಪ್ರೆಷನ್ ಹೋಗ್ತಾನೆ ಪರ್ಸನ್. ಆ ಪರ್ಸನ್ ಡಿಪ್ರೆಷನ್ ಹೋದ್ರೆ ಮತ್ತೆ ಅವ್ರನ್ನ ರಿಕವರ್ ಮಾಡ್ಕೊಂಡು ಬರ್ಬೇಕು. ಫಾರ್ ಎಕ್ಸಾಂಪಲ್ ಅವ್ನು ಕಮ್ ಬ್ಯಾಕ್ ಮತ್ತೆ ಒರಿಜಿನಲ್ ಸ್ಟೇಟಿಗೆ ಬರಬೇಕು, ಒರಿಜಿನಲ್ ಪೊಸಿಷನ್ಗೆ ಬರಬೇಕು ಅಂತಂದ್ರೆ ಆ ಡೋಸೇಜ್ ಏನಿದೆ ಕಂಪ್ಲೀಟ್ ಆಗಿ ಏನಾಗಬೇಕು, ಬಾಡಿ ಒಳಗಡೆ ವಿ ಕಾಲ್ ಇಟ್ ಆಸ್ ಡಿಗ್ರೇಡೇಷನ್ ಅಂತ ಕರಿತೀವಿ. ಡಿಗ್ರೇಡೇಷನ್ ಆಗ್ಬೇಕು ಅಂತ ನೀವು ಬ್ರೇಕೇಜ್ ಆಗ್ಬೇಕು. ಆ ಬ್ರೇಕೇಜ್ ಆಗಿ ಕಂಪ್ಲೀಟ್ ಡ್ರಗ್ ಇನ್ವಾಲ್ವ್ ಆಗ್ಬೇಕು ಮೆಟಬಾಲಿಕ್ ಆಕ್ಟಿವಿಟಿ. ಸರಿನಾ? ಆ ಮೆಟಬಲೈಸ್ ಆಗಿ ಈಸಾಗಿ ಎಕ್ಸಿಟ್ ಆಗ್ಬೇಕು. ಆದಾಗ ಮಾತ್ರ ಏನಾಗುತ್ತೆ, ಪರ್ಸನ್ ಮತ್ತೆ ಅವನು ಇಂದಿನ ಸ್ಟೇಜಿಗೆ ಬರ್ತಾನೆ. ಇಲ್ಲ ಅಂತಂದ್ರೆ ಇಟ್ ಮೇ ಬಿ ಇವನ್ ಡೆತ್ ಆಲ್ಸೋ. ಕೆಲವೊಮ್ಮೆ ಅದು ಕೂಡ ಚಾನ್ಸಸ್ ಇರುತ್ತೆ, ಡೆತ್ ಆಗೋ ಚಾನ್ಸಸ್ ಕೂಡ ತುಂಬಾ ಜಾಸ್ತಿ ಇರುತ್ತೆ. ಸೊ ಏನ್ ಮಾಡುತ್ತೆ, ಆಕ್ಚುಲಿ ಡಿಪ್ರೆಷನ್ ಯಾಕೆ ಹೋಗ್ತಾನೆ, ಈ ಆಂಟಿ ಡಿಪ್ರೆಸೆಂಟ್ ಡ್ರಗ್ಸ್ ನ ಯೂಸ್ ಮಾಡ್ತಾರೆ. ಲೈಕ್ ವಾಪಸ್ ಯಾವ ತರ ಬರ್ತಾನೆ ಅವನು, ಬಿಕಾಸ್ ಈ ಆಂಟಿ ಡಿಪ್ರೆಸೆಂಟ್ ಡ್ರಗ್ಸ್ ಇರುತ್ತಲ್ಲ, ಸೊ ಇವೇನ್ ಮಾಡುತ್ತೆ, ದೇ ಇನ್ವಾಲ್ವ್ ಮೆಟಬಾಲಿಕ್ ಆಕ್ಟಿವಿಟಿ. ಯಾವ ತರ ಇನ್ವಾಲ್ವ್ ಆಗುತ್ತೆ ಅಂತಂದ್ರೆ, ಈ ಎನ್ಸೈಮ್ಸ್ ಇರುತ್ತಲ್ವಾ, ದ ಎನ್ಸೈಮ್ಸ್ ದೇ ಆರ್ ಮೆಟಬಲೈಸ್ಡ್ ನ್ಯೂರೋಡ್ರಾಟಿಲಿನ್. ಸೊ ಅವುಗಳನ್ನ ಆಕ್ಟಿವೇಟ್ ಮಾಡುತ್ತೆ. ಇನ್ ಕೇಸ್ ಆಕ್ಟಿವೇಟ್ ಮಾಡ್ಬೇಕು ಅಥವಾ ಇಂಡ್ಯೂಸ್ ಮಾಡುತ್ತೆ. ಸೊ ಇಂಡ್ಯೂಸ್ ಮಾಡಿ ಆ ಎನ್ಸೈಮ್ ಏನ್ ಮಾಡುತ್ತೆ, ಲೈಕ್ ಇನ್ಆಕ್ಟಿವ್ ಅದು ಮಾಡಬಹುದು ಇನ್ ಕೇಸ್ ಸಮ್ ಆಫ್ ದ ಕೇಸಸ್, ಅಥವಾ ಅವನ್ನ ಆಕ್ಟಿವೇಟ್ ಮಾಡಿ ಆ ನ್ಯೂರೋಡ್ರಾಟಿಲಿನ್ ಡ್ರಗ್ ಏನಾಗುತ್ತೆ, ಜನರಲ್ ಆಗಿ ನಾರ್ಮಲ್ ಆಗಿ ಮೆಟಬಲೈಸ್ ಆಗೋ ತರ ನೋಡ್ಕೊಳ್ಳೋದು. ಆ ಎನ್ಸೈಮ್ ಆಕ್ಟಿವೇಟ್ ಮಾಡುತ್ತೆ ಫಸ್ಟ್ ಹೋಗಿ ಆಂಟಿ ಡಿಪ್ರೆಸೆಂಟ್ಸ್. ಸೊ ಆಕ್ಟಿವೇಟ್ ಆದಾಗ ಏನಾಗುತ್ತೆ, ಎನ್ಸೈಮ್ ಎನರ್ಜಿ ಬರುತ್ತಾ, ಸೊ ಎನರ್ಜಿ ಬಂದು ಆಕ್ಟಿವೇಟ್ ಆಗುತ್ತೆ. ಆಕ್ಟಿವೇಟ್ ಆಗಿ ಏನಾಗುತ್ತೆ, ಮೆಟಬಾಲಿಕ್ ಆಕ್ಟಿವಿಟಿ ಆಫ್ ನ್ಯೂರೋಡ್ರಾಟಿಲಿನ್ ಇನ್ವಾಲ್ವ್ ಆಗುತ್ತೆ. ಕಂಪ್ಲೀಟ್ ಆಗಿ ಡ್ರಗ್ ಏನಾಗುತ್ತೆ, ಡಿಗ್ರೇಡ್ ಆಗುತ್ತೆ. ಸೊ ಡಿಗ್ರೇಡ್ ಆಗಿ ಅಥವಾ ಬ್ರೇಕ್ ಆಗಿ ಇಟ್ ಈಸ್ ಇನ್ವಾಲ್ವ್ ದ ನಾರ್ಮಲ್ ಮೆಟಬಾಲಿಕ್ ಪಾರ್ಟ್, ಡೈಜೆಷನ್ ಆಗೋದು ವಾಟ್ ಎವರ್ ಏನಾದ್ರೂ ಹಾಗೆ ಏನಾಗುತ್ತೆ, ಎಕ್ಸ್ಕ್ರೀಟ್ ಆಗುತ್ತೆ. ಈಗ ಏನ್ ಮಾಡ್ತೀವಿ, ಅದನ್ನ ರಿಮೂವ್ ಮಾಡ್ತೀವಿ. ಸೊ ಈ ತರ ರಿಮೂವ್ ಮಾಡ್ಲಿಕ್ಕೆ ಯೂಸ್ ಮಾಡುವಂತ ಡ್ರಗ್ಸ್ ನಾವೆಂತ ಕರಿತೀವಿ, ಆಂಟಿ ಡಿಪ್ರೆಸೆಂಟ್ಸ್ ಅಂತ ಕರಿತೀವಿ. ಓಕೆನಾ? ದೇ ಇಂಡ್ಯೂಸ್ ಆರ್ ಅಫೆಕ್ಟ್ ದ ಆಕ್ಟಿವಿಟಿ ಆಫ್ ದ ಎನ್ಸೈಮ್ಸ್. Which enzymes? The enzymes belong to the degradation process of neurodratiline. The class of the drugs are called as antidepressant. It's a very, very important. So example, different examples ಬರುತ್ತೆ. Phenelzine ಅಂತ ಕರೀತಾರೆ. Phenelzine is one of the examples for antidepressant. ಅರ್ಥ ಆಗಿದೆಯಾ? See, ಇಬ್ರು ನಜೈಡ್ ಅಂತ ನಜೀರ್ ಅಂತಾನೂ ಕರೀತಾರೆ, ಅಥವಾ ಅಜಿನೈಡ್ ಅಂತಾನೂ ಕರೀತಾರೆ. ಡಿಫ್ರೆಂಟ್ ಕಾಂಪೋಸಿಷನ್ಸ್. ಅರ್ಥ ಆಗಿದೆಯಾ? ಇವೆಲ್ಲ ಎಕ್ಸಾಂಪಲ್ಸ್ ಯಾವ್ದು ಬರುತ್ತಪ್ಪ ಅಂತಂದ್ರೆ ಆಂಟಿ ಡಿಪ್ರೆಸೆಂಟ್ಸ್. ಆಂಟಿ ಡಿಪ್ರೆಸೆಂಟ್ ಡ್ರಗ್ಸ್ ಇಸ್ ವೆರಿ, ವೆರಿ ಇಂಪಾರ್ಟೆಂಟ್. ಅರ್ಥ ಆಯ್ತಾ? ಸಿ, ಸೊ ಕೆಲವೊಂದು ಡ್ರಗ್ಸ್ ಏನಾಗುತ್ತೆ, ದೇ ಪ್ಲೇ ಅನ್ ಇಂಪಾರ್ಟೆಂಟ್ ರೋಲ್, ಎಸ್ಪೆಷಲಿ ಮೆಂಟಲ್ ಲೈಕ್ ಡಿಸಾರ್ಡರ್ಸ್ ಕ್ಯೂರ್ ಮಾಡುವಂತ ಡ್ರಗ್ಸ್. ಒಂದು ಫೇಮಸ್ ಹಾಸ್ಪಿಟಲ್ ಇದೆ, ಯಾವ್ದು, ನಿಮಾನ್ಸ್ ಬೆಂಗಳೂರು. ಹೌದಲ್ವಾ? ಜನರಲ್ ಆಗಿ ಅನ್ಕೋದು ಎಲ್ಲರಿಗೂ ಲೈಕ್ ನೋಡಿದ ತಕ್ಷಣ ಏನ್ ಮಾಡ್ತಾರೆ, ಸರಿಯಾಗಿ ಟ್ರೀಟ್ ಮಾಡಲ್ಲ. ಲೈಕ್ ವಿ ಕಾಲ್ ಇಟ್ ಆಸ್ ಡಯಾಗ್ನೈಸ್ ಮಾಡಲ್ಲ. ಯಾಕಂದ್ರೆ ಅವರಿಗೂ ಪೇಷನ್ಸ್ ನೋಡಿ ಸಾಕಾಗಿರುತ್ತೆ. ಕೆಲವರು ನೋಡಿದ ತಕ್ಷಣ ಇದೆ ಸಿಂಪ್ಟಮ್ಸ್ ತಗೊಳ್ಳಿ ಟ್ಯಾಬ್ಲೆಟ್ ಅಂತ ಕೊಟ್ಬಿಡ್ತಾರೆ. ಇವಾಗ ಅದೆಲ್ಲ ಮಾಡಲ್ಲ, ಕಂಪ್ಲೀಟ್ ಕ್ಲೀನ್ ಮಾಡಿದ್ದಾರೆ. ಎಷ್ಟೊಂದು ಸೈಡ್ ಎಫೆಕ್ಟ್ಸ್, ಎಷ್ಟೊಂದು ಲೈಕ್ ಪ್ರಾಬ್ಲಮ್ ನ ಫೇಸ್ ಮಾಡಿ, ಎಷ್ಟೊಂದು ಕಂಪನೀಸ್ ಲೈಕ್ ಲಾಕ್ ಮಾಡಿ ಸೀಲ್ ಮಾಡಿ, ಎಷ್ಟೊಂದು ಟ್ಯಾಬ್ಲೆಟ್, ಒಂದೇ ಒಂದು ಟ್ಯಾಬ್ಲೆಟ್ ಇಂದ
ಸೊ ಎಷ್ಟೊಂದು ಕಂಪನಿಗಳನ್ನ ಮುಚ್ಚಿಬಿಟ್ಟಿದ್ದಾರೆ. ಜಸ್ಟ್ ಡೋಸೇಜ್ ಕಾಂಪೋಸಿಷನ್, ಸ್ವಲ್ಪ ಡೋಸೇಜಲ್ಲಿ ವೇರಿಯೇಷನ್. ಈಗ ನಾವು ಟ್ಯಾಬ್ಲೆಟ್ ಅಂತ ಕರಿತೀವಿ, ಮೆಡಿಸಿನ್ ಅಂತ ಕರಿತೀವಿ. ಅಂಗಡಿಗೆ ಹೋದ್ರೆ ಮೆಡಿಕಲ್ ಶಾಪಲ್ಲಿ 1 ರೂಪಾಯಿಗೂ ಟ್ಯಾಬ್ಲೆಟ್ ಸಿಗುತ್ತೆ, 50 ಪೈಸೆ ಸಿಗುತ್ತೆ. 50ಗೆ ಸಿಗಲ್ಲ ಅನ್ಸುತ್ತೆ, ಪೈಸೆಗೆ ಮೇ ಬಿ 1 ರೂಪಾಯಿ, 1 ರೂಪಾಯಿ ಯಾವುದೋ ಒಂದು ಟ್ಯಾಬ್ಲೆಟ್ ಲೈಕ್ ರೇಟ್ ಇರುತ್ತೆ. ಅದು 50 ರೂಪೀಸ್ ಆಗ್ಬೋದು ಅಥವಾ 50 ಪೈಸಾ ಆಗ್ಬೋದು, 1 ರೂಪಾಯಿ ಆಗ್ಬೋದು. ಆ ಟ್ಯಾಬ್ಲೆಟ್ ಸಿಂಥಸೈಸ್ ಆಗಬೇಕು ಅಂತ ಎಷ್ಟೊಂದು ಕೋಟಿಗಟ್ಟಲೆ ಖರ್ಚು ಮಾಡಿರ್ತಾರೆ ಡ್ರಗ್ ಇಂಡಸ್ಟ್ರಿ. ಒಂದು ಟ್ಯಾಬ್ಲೆಟ್ ಬರಬೇಕು ಅಂತಂದ್ರೆ ಮಾರ್ಕೆಟ್ಗೆ ಎಷ್ಟೊಂದು ಪ್ರೊಸೀಜರ್ಸ್ ಇದೆ, ತುಂಬಾನೇ ಪ್ರೊಸೀಜರ್ಸ್ ಇದೆ. ಎಷ್ಟೆಲ್ಲ ಪ್ರೊಸೀಜರ್ಸ್ ಇದೆ ಅದಷ್ಟೆಲ್ಲ ಕ್ರಾಸ್ ಮಾಡ್ಕೊಂಡು ಬರಬೇಕು, ಮಾರ್ಕೆಟ್ಗೆ ಬರಬೇಕು. ಎವ್ರಿಥಿಂಗ್ ಎಲ್ಲಾದರೂ ಕ್ವಾಲಿಫೈ ಆಗಿ ಲಾಸ್ಟಲ್ಲಿ ಒಂದು ಸೀಲ್ ಹಾಕಿ ಕಳಿಸ್ತಾರೆ. ಸುಮ್ಮನೆ ಅದನ್ನ ಕೊಟ್ಬಿಡಲ್ಲ ಯಾವುದೇ ಒಂದು ಟ್ಯಾಬ್ಲೆಟ್ನ. ಈಗ ನಾವು ಅಷ್ಟು ಹೆಡ್ಡೇಕ್ ಬಂದಿದೆ, ವಿ ಆರ್ ಎಜುಕೇಟೆಡ್, ತಗೋಬೇಕಾದ್ರೆ ಹಿಂದೆ ಮುಂದೆ ನೋಡ್ತೀವಿ. ಬಿಕಾಸ್ ವಿ ನೋ ದಟ್ ಏನೋ ತಗೊಂಡು ಸೈಡ್ ಎಫೆಕ್ಟ್ಸ್ ಆಗುತ್ತೆ ಅಂತ. ಬಟ್ ಅನ್ಎಜುಕೇಟೆಡ್ ಪೀಪಲ್ಸ್ ಅವ್ರಿಗೆ ಗೊತ್ತಿರಂಗಿಲ್ಲ, ಅವ್ರಿಗೇನೋ ಕೈ ಮಾಸಿ ಐತಾ ಇವ್ರಿಗೆ ಆಗುತ್ತೆ, ತಗೋಬಿಡ್ತಾರೆ. ಅಂದ್ರೆ ಪೈನ್ ಎಲ್ಲ ಸೇಮ್ ಲೈಕ್ ಸಿಮಿಲರ್ ಸಿಂಟಮ್ಸ್ ನ ಇರ್ಬೋದು, ಬಟ್ ಹಂಗೆ ತಗೊಳಕ್ ಬರಂಗಿಲ್ಲ. ಎಸ್ಪೆಷಲಿ ಇನ್ ಕೇಸ್ ಆಫ್ ಟ್ರಾಂಕ್ವಿಲೈಸರ್, ಬಿಕಾಸ್ ದೇ ಲೈಕ್ ರಿಗಾರ್ಡಿಂಗ್ ಇದು ನ್ಯೂರಾನಿಕ್ ಸಂಬಂಧಪಟ್ಟಿರೋದ್ರಿಂದ ತುಂಬಾನೇ ಕೇರ್ಫುಲ್ ಆಗಿ ಇದನ್ನ ಡೀಲ್ ಮಾಡಬೇಕು. ಇಲ್ಲಾಂದ್ರೆ ತುಂಬಾನೇ ಸಿವಿಯರ್ ಪ್ರಾಬ್ಲಮ್ಸ್ ಆಗುತ್ತೆ. ಸಿವಿಯರ್ ಅಂದ್ರೆ ಎಸ್ಪೆಷಲಿ ಈ ಸಾಫ್ಟ್ವೇರ್ ಕಂಪನೀಸ್, IT BT ಕಂಪನಿಗಳೆಲ್ಲ ಇರುತ್ತಲ್ವಾ, ಅವರಿಗೆ ಬಯಾಲಜಿಕಲ್ ಕ್ಲಾಕ್ ವೇರಿಯೇಷನ್ಸ್ ಆಗೋದ್ರಿಂದನೋ ಅಥವಾ ಅವ್ರು ಅಡಿಕ್ಟ್ ಆಗ್ಬಿಡ್ತಾರೆ. ನೆಕ್ಸ್ಟ್ ಬರುತ್ತೆ ಕ್ಲಾಸ್ ಇರ್ತದೆ, ಅಲ್ಲೂ ಒಂದು ಎಕ್ಸಾಂಪಲ್ ಹೇಳ್ತೇನೆ. ಅಡಿಕ್ಟ್ ಆಗ್ಬಿಡ್ತಾರೆ. ಅಡಿಕ್ಟ್ ಆದಾಗ ಏನಾಗುತ್ತೆ, ನಿದ್ದೆ ಬರಂಗಿಲ್ಲ, ದೇ ವಿಲ್ ಟೇಕ್ ಹಿಪ್ನೋಟಿಕ್ಸ್ ಲೈಕ್ ಸೆಡೆಟಿವ್ಸ್, ಲೈಕ್ ಅಡಿಕ್ಟ್ ಆಗ್ಬಿಡ್ತಾರೆ. ಸೊ ಅವ್ರಿಗೆ ಗೊತ್ತಿರಂಗಿಲ್ಲ, ಅವರ ಬಾಡಿಲಿ ಸ್ಲೋ ಪಾಯ್ಸನ್ ಹೋಗ್ತಾ ಇರುತ್ತೆ, ಡೇ ಬೈ ಡೇ. ಅರ್ಥ ಆಯ್ತಾ? ಇದೆಲ್ಲ ಎಲ್ಲಿ ಬರ್ತಪ್ಪ ಅಂತಂದ್ರೆ ಟ್ರಾಂಕ್ವಿಲೈಸರ್ಸ್. ಹೈಯರ್ ಕ್ಲಾಸಲ್ಲಿ ಸ್ಟಡಿ ಮಾಡಿದ್ರೆ ಮೆಡಿಸಿನಲ್ ಕೆಮಿಸ್ಟ್ರಿಯಲ್ಲಿ ಅಲ್ಲಿ ಇಲ್ಲಿ ಡೀಟೇಲ್ ಆಗಿ ಡೀಲ್ ಮಾಡ್ತಾರೆ. ಅರ್ಥ ಆಗ್ತಿದೆ? ಐ ಕಾನ್ಸೆಪ್ಟ್ಸ್ ನ ಸಬ್ಜೆಕ್ಟ್ನ ಎಲ್ಲ. ಓಕೆನಾ? ದಿಸ್ ಇಸ್ ಒನ್ ಆಫ್ ದ ಗ್ರೂಪ್ ಆಫ್ ದ ಡ್ರಗ್ಸ್. So the next group of the drugs, we call it as analgesics. It is also example for same neurological active drugs. It's a very important. 1 mark ಅಲ್ಲಿ ಜಾಸ್ತಿ ಕ್ವೆಶ್ಚನ್ಸ್ ಇರುತ್ತೆ ಈ analgesic. ಅದಾಗಿದೆಯಾ? Next come back to the analgesics. So already I told you in the classification of drug, it's in ಅಲ್ಲೇ ಹೇಳಿದ್ದೆ. We took one of the example for analgesic ಈ aspirin. ಹೌದಲ್ವಾ? The analgesics ಅಂದ್ರೆ it is called it as pain killers. ಪೈನ್ ಏನ್ ಮಾಡುತ್ತೆ, ಕಿಲ್ ಮಾಡುತ್ತೆ. ಆ ಪೈನ್ ಇಂದ ರಿಲೀಫ್ ಮಾಡುತ್ತೆ ಅಥವಾ ರಿಲ್ಯಾಕ್ಸ್ ಆಗುತ್ತೆ. We call it as analgesics. ಜನರಲ್ ಆಗಿ ಏನಂತ ಕರೀತಾರೆ ಇವುಗಳನ್ನ? ಪೈನ್ ಕಿಲ್ಲರ್ಸ್ ಅಂತ ಕರೀತಾರೆ. These are group of drugs. These are group of drugs. These are used to treatment for painkillers, like as painkillers or relieve the pain. ಏನಕ್ಕೆ ಯೂಸ್ ಮಾಡ್ತಾರೆ? ಆ ಪೈನ್ ನ ರಿಲೀವ್ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ. ಅಥವಾ these are used as a painkillers. ಆ ತರ ಡ್ರಗ್ಸ್ ಏನಂತ ಕರಿತೀವಿ ನಾವು? ಅನಾಲ್ಜೆಸಿಕ್ಸ್ ಅಂತ ಕರಿತೀವಿ. ಇದರಲ್ಲಿ ಡಿಫರೆಂಟ್ ಟೈಪ್ಸ್ ಆಫ್ ಅನಾಲ್ಜೆಸಿಕ್ಸ್ ಬರುತ್ತೆ. ಸರಿನಾ? ಈಗ ನೋಡಿ, ಈಗ ಸರ್ಜರಿ ಆಗ್ಬೇಕಾದ್ರೂ ಲೈಕ್ ಯಾವ್ದಾದ್ರು ನಮ್ಮ ಬಾಡಿಯಲ್ಲಿ ಪಾರ್ಟ್ ನ ಸುಮ್ಮನೆ ಹರಿದ್ರೆ ನಮ್ಗೆ ಖುಷಿ ಆಗುತ್ತಾ? ಯಾವುದೋ ಒಂದು ಮೇಜರ್ ಸರ್ಜರಿ ಇರುತ್ತೆ, ಯಾವುದೋ ಒಂದು ಸರ್ಜರಿ ತಗೊಂಡ್ ಹೋಗ್ತೀವಿ, ಯಾವುದೋ ಒಂದು ಲಿಂಫೋಡ್ ಫಾರ್ಮೇಷನ್ ಆಗಿ ಸಡನ್ ಆಗಿ ಏನಾದ್ರು ಲೈಕ್ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡ್ಬೇಕಾದ್ರೆ ನೈಫ್ ಇಂದ ಈಗ ಬೆರಳನ್ನ ಯಾವುದೋ ಒಂದು ಪಾರ್ಟ್ ಸ್ವಲ್ಪ ಭಾಗ ಹರ್ಕೊಂಡ್ರೆ ನಮ್ಗೆ ತುಂಬಾನೇ ಪೈನ್ ಆಗುತ್ತೆ, ಮನೆಯೆಲ್ಲ ಬರ್ತಾಂಡೆ ಆಡ್ತೀವಿ, ಹೌದಲ್ವಾ? ಸೊ ಇನ್ ಕೇಸ್ ಏನಾದ್ರು ಯಾವುದೋ ಒಂದು ಪ್ಲೇಸ್ ಅಲ್ಲಿ ಸಿಸರಿ ಲೈಕ್ ಮಾಡಿದ್ರೆ ಎಷ್ಟು ಪೈನ್ ಆಗುತ್ತೆ? ಖುಷಿ ಆಗುತ್ತಾ? ಕಣ್ಣಲ್ಲಿ ನೀರು ಬರುತ್ತಾ? ಕಣ್ಣಲ್ಲಿ ನೀರಲ್ಲ, ರಕ್ತನೂ ಬರುತ್ತೆ, ಅರ್ಧದ ಕಡೆನೂ ರಕ್ತ ಬರುತ್ತೆ, ಸಿಕ್ಕಾಪಟ್ಟೆ ಪೈನ್ ಆಗುತ್ತೆ. ಪೈನ್ ನ ಟಾಲರೇಟ್ ಮಾಡ್ಕೊಳಿಕ್ ಆಗಲ್ಲ, ಹೌದಲ್ವಾ? ಸೊ ಆದ್ರೂ ಸರ್ಜರೀಸ್ ಮಾಡ್ಸೋದು ನಿಂತಿದ್ದವ? ಇಲ್ಲ, ಮಾಡ್ಕೊಳ್ಳೇಬೇಕು. ದೇ ವಿಲ್ ಗಿವ್ ಅನಾಸ್ಥೀಶಿಯಾ. ವಿ ಕಾಲ್ ಇಟ್ ಆಸ್ ವರ್ಡ್ ಅನಾಸ್ಥೀಶಿಯಾ, ಹೌದಲ್ವಾ? ಅಂದ್ರೆ ಆ ಪೈನ್ ಗೊತ್ತಾಗದೇ ಇಲ್ಲ, ಆರಾಮಾಗಿ ಏನೋ ಲೈಕ್ ಅವ್ರು ಏನಾದ್ರು ಮಾಡ್ತೀವಿ, ಏನು ಗೊತ್ತಾಗಲ್ಲ, ನಾವು ನಾರ್ಮಲ್ ಆಗಿರ್ತೀವಿ. ಜನರಲ್ ಆಗಿ ಹಾಫ್ ಅನ್ ಅವರ್ ಲೈಕ್ ಈ 45 ಮಿನಿಟ್ಸ್ ಈ ಸರ್ಜರೀಸ್ಗೆಲ್ಲ ಅವರು ನಾರ್ಮಲ್ ಲೋಕಲ್ ಅನಾಸ್ಥೀಶಿಯಾನೇ ಕೊಡ್ತಾರೆ. ಮೋರ್ ದ್ಯಾನ್ ದಟ್ ದೇ ವಿಲ್ ಗಿವ್ ಲೈಕ್ ಅನಾಸ್ಥೀಶಿಯಾ, ಮೇಜರ್ ಅನಾಸ್ಥೀಶಿಯಾ ಕೊಡ್ತಾರೆ. ಅನಾಸ್ಥೀಶಿಯಾನೇ ಏನೋ ಲೈಕ್ ಇಂಜೆಕ್ಷನ್ ತರನೇ ಇರುತ್ತೆ, ಟ್ಯಾಬ್ಲೆಟ್ ಕೊಡೋದು ಯಾವುದು ಓರಲಿ ಕನ್ಸ್ಯೂಮ್ ಮಾಡೋ ಅನಾಸ್ಥೀಶಿಯಾ ಇಲ್ಲ. ಜಸ್ಟ್ ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ರೀಜನ್, ಈಗ ನೌ ಡೇಸ್ ದ ಮೇಜರ್ ಪ್ರಾಬ್ಲಮ್ ಲೈಕ್ ಈಗ ಈ ಹಾರ್ಮೋನಲ್ ಆಕ್ಟಿವಿಟೀಸ್ ಎಲ್ಲ ಜಾಸ್ತಿ ಇರುತ್ತೆ. ಈಗ ಪ್ರೆಸೆಂಟ್ ವರ್ಲ್ಡ್ ಅಲ್ಲಿ ನಾವು ತಗೊಳ್ಳುವಂತ ಫುಡ್ ಇಂದ ಆಗ್ಬೋದು, ಬಿಕಾಸ್ ಆಫ್ ಅವರ್ ಲೈಫ್ ಸ್ಟೈಲ್. ಸೊ ಏನಾಗುತ್ತೆ, ನಾರ್ಮಲ್ ಆಗಿ ಹಾರ್ಮೋನ್ ಆಕ್ಟಿವಿಟೀಸ್ ಜಾಸ್ತಿ ನಮ್ಮ ಬಾಡಿಯಲ್ಲಿ, ಎಸ್ಪೆಷಲಿ ದ ಏಜ್, ಈ PUC ಲೈಕ್ ಡಿಗ್ರಿ ಏಜ್ ಅಲ್ಲೇನೋ ಏನಾಗುತ್ತೆ, ಹಾರ್ಮೋನ್ ಆಕ್ಟಿವಿಟೀಸ್ ಜಾಸ್ತಿ ಇರುತ್ತೆ. ಅಂದ್ರೆ ಎಷ್ಟು ಜಾಸ್ತಿ ಇರುತ್ತೆ ಅಂದ್ರೆ ಅಗತ್ಯಕ್ಕಿಂತ ಮೀರಿದ್ದು.
ಎಷ್ಟು ಬೇಕು ಅಷ್ಟು ಮಾತ್ರ ಸೆಕ್ರೆಟ್ ಆಗಲ್ಲ, ಅದಕ್ಕಿಂತ ಸ್ವಲ್ಪ ಜಾಸ್ತಿ ಬಿಕಾಸ್ ಆಫ್ ಅವರ್ ಲೈಫ್ ಸ್ಟೈಲ್. ತಪ್ಪು ನಮ್ದಲ್ಲ, ನಮ್ಮ ಲೈಫ್ ಸ್ಟೈಲ್ ಏನಿದೆ ಹೌದಲ್ವಾ, ಫುಡ್ ಇಂದ ಆಗ್ಬೋದು, ನಾವಿರೋ ರೀತಿ ನೀತಿಗಳು ಇರ್ತಾವಲ್ವಾ, ರೀತಿ ನೀತಿಗಳು ಅಂತಂದ್ರೆ ಸೊ ಹಿಂದಿನ ಕಾಲದಲ್ಲೆಲ್ಲ ಕೆಲಸ ಮಾಡ್ತೀವಿ, ಈಗ ಕೆಲಸನೇ ಮಾಡಲ್ಲ ನಾವು. ಕೆಲಸ ಮಾಡ ಮನೆ ಒರೆಸೋದು ಗುಡ್ಸೋದು ಅದೇ ದೊಡ್ಡ ಕೆಲಸ ಹೌದಲ್ವಾ. ಹಿಂದಿನ ಕಾಲದಲ್ಲಿ ದೊಡ್ಡ ಕೆಲಸ ಎಲ್ಲ ಮಾಡ್ತಿದ್ರ ಇನ್ ದ ಫಾರ್ಮ್ ಆಫ್ ಎಕ್ಸರ್ಸೈಸ್. ಅವ್ರಿಗೆಲ್ಲ ಬಾಡಿ ಎಕ್ಸರ್ಸೈಸ್ ಆಗ್ತಿತ್ತು. ನಾವು ಎಕ್ಸರ್ಸೈಸ್ ಮಾಡಂಗಿಲ್ಲ, ಈಗ ಏನ್ ಮಾಡ್ತೀವಿ, ವಾಕ್ ಮಾಡ್ತೀವಿ ಹೌದಲ್ವಾ. ನೋಡಿ ವಾಕ್ ಮಾಡಿದ್ರೆ ನಮ್ಗೆ ಅದೇ ಒಂದು ಎಕ್ಸರ್ಸೈಸ್, ಅದು ಕಷ್ಟನೇ. ಸ್ವಲ್ಪ ದೂರ ಇದ್ರೂ ವಾಕ್ ಮಾಡಂಗಿಲ್ಲ, ಬಸ್ ಇಟ್ಕೊಂಡು ಹೋಗ್ತೀವಿ, ಸೈಕಲ್ ಇಟ್ಕೊಂಡು ಹೋಗ್ತೀವಿ, ಬೈಕ್ ಇಟ್ಕೊಂಡು ಹೋಗ್ತೀವಿ, ಇನ್ನೂ ಲೇಜಿ ಕಾರ್ ಇಟ್ಕೊಂಡು ಹೋಗ್ತೇವೆ. ಅಷ್ಟು ಲೇಜಿ ಬಾಡಿ ಅಟ್ ಪ್ರೆಸೆಂಟ್. ಇದು ಕೂಡ ಒಂದು ಲೈಫ್ ಸ್ಟೈಲ್. ಸೊ ಇದರಿಂದ ಎಲ್ಲ ಏನಾಗ್ತಾ ಇದೆ ಅಂತಂದ್ರೆ ಡೇ ಬೈ ಡೇ ಏನಾಗ್ತಾ ಇದೆ, ನಮ್ಮ ಹೆಲ್ತ್ ಕೂಡ ಹಾಗೆ ಲೈಕ್ ರೆಸ್ಪಾಂಡ್ ಮಾಡ್ತಾ ಬರುತ್ತೆ. ಸೊ ಅದರಲ್ಲಿ ಒಂದು ಈ ಹಾರ್ಮೋನಲ್ ಆಕ್ಟಿವಿಟೀಸ್, ಬಿಕಾಸ್ ಇಟ್ ಇಸ್ ಬೇಸ್ಡ್ ಆನ್ ಫುಡ್ ಆಕ್ಚುಲಿ. ಸೊ ನಮ್ಮ ಬಾಡಿಯಲ್ಲಿ ಸೆಕ್ರೆಟ್ ಆಗ್ಬಿಡುತ್ತೆ. ಸೊ ಸೆಕ್ರೆಟ್ ಆದಾಗ ಏನಾಗುತ್ತೆ, ನಮಗೆ ಎಷ್ಟು ಬೇಕು ನಮ್ಮ ಬಾಡಿಗೆ, ನಮಗೆಲ್ಲ ನಮ್ಮ ಬಾಡಿಗೆ ಸೊ ಎಷ್ಟು ನೆಸೆಸಿಟಿ ಇರುತ್ತೆ ಅಷ್ಟು ಏನಾಗುತ್ತೆ, ಇಟ್ಸ್ ಲೈಕ್ ನಾರ್ಮಲ್ ಫಂಕ್ಷನ್ ಅಲ್ಲಿ ಇನ್ವಾಲ್ವ್ ಆಗುತ್ತೆ. ಸೊ ಮೋರ್ ದ್ಯಾನ್ ದಟ್ ಎಕ್ಸ್ಟ್ರಾ ಏನಾಗುತ್ತೆ, ಎಕ್ಸ್ಟ್ರಾ ಬೇಕಾಗಿಲ್ಲ ಬಾಡಿಗೆ, ಏನ್ ತಗೊಳಂಗಿಲ್ಲ ಜಾಸ್ತಿ ಹೌದಲ್ವಾ. ಸೊ ಅವಾಗ ಏನಾಗುತ್ತೆ, ಯಾವುದೋ ಒಂದು ರೀಜನ್ ಗಳಲ್ಲಿ ಹೋಗಿ ಏನಾಗುತ್ತೆ ಸೆಟ್ಲ್ ಆಗುತ್ತೆ. ಅವಶ್ಯಕತೆ ಇಲ್ಲ ಅದು. ಇಟ್ಸ್ ನಾಟ್ ಲೈಕ್ ಗ್ಲೂಕೋಸ್ ಅಲ್ಲ ಅದು. ಗ್ಲೂಕೋಸ್ ಅದು ಫ್ಯಾಟ್ ಅಂತ ಹೇಳ್ತೀವಿ, ಯಾವಾಗ ಬೇಕಾವ ಅಟ್ಲೀಸ್ಟ್ ಯುಟಿಲೈಸ್ ಆಗುತ್ತೆ. ಇವೆಲ್ಲ ಹಾಗಲ್ಲ. ಸೊ ಹೋಗಿ ಯಾವುದೋ ಒಂದು ರೀಜನ್ ಅಲ್ಲಿ ಏನಾಗುತ್ತೆ ಸೆಟ್ಲ್ ಆಗ್ಬಿಡುತ್ತೆ. ಸೆಟ್ಲ್ ಆದಾಗ ಏನಾಗುತ್ತೆ, ಇಸ್ ಫಾರ್ಮೇಶನ್ ಆಫ್ ರೂಟ್, ಆ ದ ಮಾಸ್ ಆಫ್ ಟಿಶ್ಯೂ ಡೆವಲಪ್ ಆಗುತ್ತೆ. ಅದನ್ನ ಸರ್ಜರಿ ಮಾಡ್ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಈಗ ಥೈ ರೀಜನ್, ಈ ಮಸಲ್ ಸೆಲ್ಸ್ ಎಲ್ಲ ಇರುತ್ತಲ್ಲ, ಈ ಮಸಲ್ ಸೆಲ್ಸ್ ಎಲ್ಲ ಇರೋ ಕಡೆ ಎಲ್ಲ ಏನಾಗುತ್ತೆ ಲೈಕ್ ಸಾಫ್ಟ್ ರೀಜನ್ಸ್ ಅಂತ ಕರಿತೀವಿ. ಅಲ್ಲಿ ಬೇಗ ಹೋಗಿ ಏನಾಗುತ್ತೆ ಅಕ್ಯುಮುಲೇಟ್ ಆಗುತ್ತೆ. ಎಸ್ಪೆಷಲಿ ವಿ ಕಾಲ್ ಇಟ್ ಆಸ್ ಅಡಿಪೋಸ್ ಟಿಶ್ಯೂಸ್. ಅದು ಸಾಫ್ಟ್ ರೀಜನ್ ಹೌದಲ್ವಾ, ಇನ್ ದ ಫಾರ್ಮ್ ಆಫ್ ಫ್ಯಾಟ್. ಅಲ್ಲಿ ಹೋಗಿ ಏನಾಗುತ್ತೆ ಲೈಕ್ ಅಕ್ಯುಮುಲೇಟ್ ಆಗ್ಬಿಡುತ್ತೆ. ಸೊ ಅಕ್ಯುಮುಲೇಟ್ ಆದಾಗ ಏನಾಗುತ್ತೆ, ಸ್ವಲ್ಪ ಆಯ್ತು ಡೇ ಬೈ ಡೇ ಏನಾಗುತ್ತೆ ಸೈಜ್ ವೇರಿಯೇಷನ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನನಗೆ ಆಗಿದೆ ಅಂತ ಇಟ್ಕೊಳ್ಳಿ, ಫಾರ್ ಎಕ್ಸಾಂಪಲ್ ಇಲ್ಲೇ ಆಗಿದೆ ಯಾವುದೋ ಒಂದು ರೀಜನ್ ಅಲ್ಲಿ. ಸೊ ಡೇ ಬೈ ಡೇ ಏನಾಗುತ್ತೆ ಜಾಸ್ತಿ ಆಗ್ತಾ ಹೋಗ್ತಾ ಇದೆ, ಸೈಜ್ ಏನಾಗ್ತಾ ಇದೆ ಆ ಸೆಲ್ದು ಜಾಸ್ತಿ ಆಗ್ತಾ ಹೋಯ್ತು. ಸೊ ಅಲ್ಲಿ ಏನ್ ಮಾಡ್ಬೇಕು, ಈಗ ಅದನ್ನ ರಿಮೂವ್ ಮಾಡ್ಬೇಕಾದ್ರೆ ನನಗೆ ಗೊತ್ತಾಯ್ತು ಪೇನ್ ಶುರು ಆಯ್ತು. ಒಂದೆರಡು ದಿನ ನಾರ್ಮಲ್ ಆಗಿರುತ್ತೆ ಅಥವಾ 2 ವೀಕ್ ನಾರ್ಮಲ್ ಆಗಿ ಇತ್ತು. ಸೊ ಪೇನ್ ಶುರು ಆಯ್ತು. ಆ ಪೇನ್ ಶುರು ಆದಾಗ ಏನಾಗುತ್ತೆ, ನಮಗೆ ಪೇನ್ ನೋಡಿ ಇಲ್ಲಿ ಆ ಪೇನ್ ಶುರು ಆದಾಗ ಅಲ್ಲಿ ಏನು ಆಗಿದೆ ನಮಗೆ ಗೊತ್ತಾಗೋದು, ಇಲ್ಲಾಂದ್ರೆ ನಮಗೂ ಗೊತ್ತಾಗೋದಿಲ್ಲ, ನಮಗೆಲ್ಲ ಯಾರಿಗೂ ಗೊತ್ತಾಗಲ್ಲ. ಹೋಗ್ತೇವೆ ಡಾಕ್ಟರ್ ಹತ್ರ, ಡಯಾಗ್ನೈಸ್ ಮಾಡ್ತೇವೆ, ಅವ್ರು ಹೇಳ್ತಾರೆ ಸೊ ಈ ತರ ಆಗಿದೆ ಎಕ್ಸ್ರೇ ಮಾಡಿಸಿ, ಅವ್ರಿಗೂ ಗೊತ್ತಾಗೋದಿಲ್ಲ ಬೇಸಿಕ್ ಆಗಿ. ಸೊ ಎಕ್ಸ್ರೇ ಮಾಡಿಸಿ, ಎಂಡೋಸ್ಕೋಪಿ ಮಾಡಿಸಿ, ವಾಟ್ ಎವರ್ ಏನೇನೋ ಟೆಸ್ಟ್ಗಳು ಅದು ಇದು ಬ್ಲಡ್ ಚೆಕ್ಅಪ್ ಎಲ್ಲ ಬರ್ಕೊಡ್ತಾರೆ, ಎಲ್ಲ ಮಾಡಿಸಿ ಅಂತ ಹೇಳ್ತಾರೆ ಹೌದಲ್ವಾ. ನಾವೆಲ್ಲ ಮಾಡಿಸ್ತೀವಿ, ರಿಪೋರ್ಟು ಬರುತ್ತೆ. ಸೊ ಹೇಳ್ತಾರೆ ಡಾಕ್ಟರ್ ಸರ್ಜರಿ ಮಾಡಬೇಕು ಅಂತ. ವಿ ಕಾಲ್ ಇಟ್ ಆಸ್ ಮೈನರ್ ಸರ್ಜರಿ. ಏನಿರುತ್ತೆ ಎಕ್ಸ್ಟ್ರಾ ಮಾಸ್ ರಿಮೂವ್ ಮಾಡಬೇಕು ಅಂತ ಹೇಳ್ತಾರೆ, ಓಕೆನಾ. ಸೊ ರಿಮೂವ್ ಮಾಡಬೇಕು ಅಂತಂದ್ರೆ ಸೊ ಇಲ್ಲ ಅಲ್ವಾ, ಸೊ ಅಲ್ಲಿ ಏನ್ ಮಾಡ್ತಾರೆ, ಜಸ್ಟ್ ದೇ ವಿಲ್ ಗಿವ್ ಇನ್ ಕೇಸ್ ಆಫ್ ಓಟಿ ನಥಿಂಗ್ ಬಟ್ ಆಪರೇಷನ್ ಥಿಯೇಟರ್. ಅಲ್ಲಿ ಒಂದ್ ಯಾವ್ದೋ ಒಂದು ಅನಾಸ್ಥೀಶಿಯಾ ಕೊಡ್ತಾರೆ. ವಿ ಕಾಲ್ ಇಟ್ ಆಸ್ ಲೋಕಲ್ ಅನಾಸ್ಥೀಶಿಯಾ. ಅಂದ್ರೆ ಆ ರೀಜನಿಂಗ್ ಮಾತ್ರ, ಆ ಪರ್ಸನ್ ಕಂಪ್ಲೀಟ್ ಆಗಿ ನಿದ್ದೆ ಮಾಡಲ್ಲ. ನೋಡಿ ಯಾವ ಟು ಡಿಫ್ರೆನ್ಶಿಯೇಟ್. ಆ ರೀಜನಿಂಗ್ ಮಾತ್ರ, ಆ ರೀಜನ್ ಅಲ್ಲಿ ಎಲ್ಲಾರು ನೋಡ್ಕೊಳ್ಳಿಕ್ಕೆ ಗೊತ್ತಾಗಲ್ಲ, ಆ ರೀಜನ್ ಅಲ್ಲಿ ಮಾತ್ರ. ಬೇರೆ ಕಡೆ ಆದ್ರೆ ಪಕ್ಕ ಗೊತ್ತಾಗ್ಬಿಡತ್ತೆ. ಸೊ ನಮ್ಗೆ ಏನೋ ಮಾಡ್ತಿದಾರೆ ಅಂತ ಅನ್ಸುತ್ತೆ ಪರ್ಸನಲಿ, ಲೈಕ್ ಆತರ ಫೀಲ್ ಆಗುತ್ತೆ ಅಷ್ಟೇ, ನಮ್ಗೆ ಏನೋ ಮಾಡ್ತಿದಾರೆ ಅಂತ. ಬಟ್ ನಾವು ನಾರ್ಮಲ್ ಆಗಿ ಇರ್ತೀವಿ, ನಾರ್ಮಲ್ ಆಗಿ ಮಾತಾಡ್ತೀವಿ, ಡಾಕ್ಟರ್ ಮಾತಾಡ್ತಿರ್ತಾರೆ, ಅವ್ರ ಪಾಡಿಗೆ ಅವ್ರು ಕೆಲಸ ಮಾಡ್ತಿರ್ತಾರೆ, ನಾವು ಮಾತಾಡ್ತಿರ್ತೀವಿ. ಬೇಕಾದ್ರೆ ಇನ್ನೂ ನೀವು ಒಂದೊಂದ್ ಸ್ವಲ್ಪ ಕ್ರೇಜಿ ಆದ್ರೆ ಮೂವಿನೂ ನೋಡ್ಕೋಬಹುದು. ಬಿಕಾಸ್ ಕೆಲವೊಂದು ಬಂದಿದೆ ಈಗ ಸರ್ಜರೀಸ್, ವಿ ಕಾಲ್ ಇಟ್ ಆಸ್ ಲ್ಯಾಪ್ರೋಸ್ಕೋಪಿಕ್ ಅಂತ ಬರ್ತೀವಿ. ಅಂದ್ರೆ ಲೈಕ್ ಕ್ಯಾಮ್ರಾ ಇರುತ್ತೆ, ನಿಮ್ಮ ಸರ್ಜರಿನ ನೋಡ್ಬೋದು ನೀವು ಕೂಡ. ಲೈಕ್ ಕೆಲವೊಂದು ಅಡ್ವಾನ್ಸ್ಡ್ ಹಾಸ್ಪಿಟಲ್ ಅಲ್ಲಿ ತಲೆ ಕೆಟ್ಟವ್ರು ಏನಾದ್ರು ಸರ್ಜರಿ ಮಾಡಿಸ್ಕೊಳಕ್ ಹೋದ್ರೆ ದೇ ವಿಲ್ ಆಸ್ಕ್, ಅರ್ಥ ಆಯ್ತಾ, ಆಪರೇಷನ್ ಥಿಯೇಟರ್ ಅಂದ್ರೆ ಲ್ಯಾಪ್ರೋಸ್ಕೋಪಿಕ್ ಅಂತ ಕರಿತೀವಿ. ಲೈಕ್ ಕ್ಲಿನಿಕಲ್ ವಾರ್ಡಿಂಗ್ಸ್. ಸೊ ಅವ್ರು ಕ್ಯಾಮ್ರಾನ ಇಟ್ಟೇನ್ ಮಾಡ್ತಾರೆ, ಸರ್ಜರಿ ಮಾಡ್ತಾರೆ. ಇಟ್ಸ್ ಲೈಕ್ ಮೇಜರ್ ಆಗ್ಬೋದು, ಮೈನರ್ ಆಗ್ಬೋದು. ಕೆಲವೊಂದು ಅರ್ಕೊಂತಿರೋದು ನೀವೇ ಬೇಕಾದ್ರೆ ಕೈ ಇಟ್ಕೊಂಡು ಆರಾಮಾಗಿ ಅವ್ರು ಏನೇ ಸರ್ಜರಿ ಮಾಡ್ತಾರೆ ನೀವೇ ನೋಡ್ಕೋಬಹುದು. ವಿ ಕಾಲ್ ಇಟ್ ಆಸ್ ದ ಲೋಕಲ್ ಅನಾಸ್ಥೀಶಿಯಾ. ದೇ ಕಮ್ ಅಂಡರ್ ಅನಾಲಿಸಿಸ್, ದ ಪೇನ್ ಕಿಲ್ಲರ್ಸ್. ಅರ್ಥ ಈಗ ಜಸ್ಟ್ ಅಷ್ಟೇ, ಅದು ಟೈಮ್ ಪೀರಿಯಡ್ ಇರುತ್ತೆ, ಹಾಫ್ ಅನ್ ಅವರ್ ಅಷ್ಟೇ. ಕಂಪ್ಲೀಟ್ ಆಗಿ ಅದು ಅಲ್ಲಿ ಏನೂ ಪೇನ್ ಆದ್ರೆ ನಮ್ಗೆ ಗೊತ್ತಾಗದಿರೋ ಚಾನ್ಸಸ್ ಇಲ್ಲ. ಜಸ್ಟ್ ಟೈಮ್ ಬೀಯಿಂಗ್ ಹಾಫ್ ಅನ್ ಅವರ್ ಸರ್ಜರಿ ಗೊತ್ತಾಗುತ್ತೆ ಅವ್ರಿಗೆ. ಹಾಫ್ ಅನ್ ಅವರ್ ಆಗುತ್ತೆ, ಜಸ್ಟ್ ಹಾಫ್ ಅನ್ ಅವರಿಗೆ ಮಾತ್ರ ಕೊಡ್ತಾರೆ. ಜಾಸ್ತಿ ಕೊಟ್ರೆ ಅಷ್ಟೇ ಮುಗೀತು, ಆ ಪಾರ್ಟ್ನ ರಿಮೂವ್ ಮಾಡ್ಬೇಕು, ಆಮೇಲೆ ಕಂಪ್ಲೀಟ್ ಯೂಸ್ಲೆಸ್ ಆಗ್ಬಿಡುತ್ತೆ. ಇದೊಂದು ಕೇಸ್. ಇನ್ನೊಂದು ಕೇಸ್ ಏನಪ್ಪಾ ಅಂತಂದ್ರೆ ಸಡನ್ ಆಗಿ ಆಗೋದ್ ಬೇಡ, ಆಕ್ಸಿಡೆಂಟ್ ಆಗುತ್ತೆ. ಇಟ್ಸ್ ಅ ಮೇಜರ್ ಆಕ್ಸಿಡೆಂಟ್ ಹೌದಲ್ವಾ. ಕಂಪ್ಲೀಟ್ ಪರ್ಸನ್ ಏನಾಗ್ತಾನೆ, ಸಿಕ್ಕಾಪಟ್ಟೆ ಡ್ಯಾಮೇಜ್ ಆಗುತ್ತೆ ಹೌದಲ್ವಾ. ಆಲ್ರೆಡಿ ಅವನಿಗೆ ಲೈಕ್ ಅರ್ಧ ಪ್ರಾಣ ಹೋಗೋ ಸ್ಟೇಜ್ ಅಲ್ಲಿ ಇರುತ್ತೆ. ವಿ ಕಾಲ್ ಇಟ್ ಆಸ್ ಮೇಜರ್ ಆಕ್ಸಿಡೆಂಟ್. ಸೊ ಆ ಟೈಮಲ್ಲಿ ಏನಾಗುತ್ತೆ, ಸಿಕ್ಕಾಪಟ್ಟೆ ಎಲ್ಲ ಅಂದ್ರೆ ಆಲ್ಮೋಸ್ಟ್ ಲೈಕ್ ಕೆಲವೊಂದು ಆರ್ಗನ್ಸ್ ಎಲ್ಲ ಡ್ಯಾಮೇಜ್ ಆಗಿರುತ್ತೆ. ಅವನಿಗೆ ಸರ್ಜರಿ ಮಾಡ್ಬೇಕಂತ ಹೇಳ್ತಾರೆ ಹೌದಲ್ವಾ. ಆ ಸರ್ಜರಿ ಮಾಡ್ಬೇಕಂತ ಆಲ್ರೆಡಿ ಪೇಷಂಟ್ ಏನಿರ್ತಾನೆ, ಕೋಮಾ ಸ್ಟೇಜ್ ಅಲ್ಲಿ ಇರ್ತಾನೆ, ಮತಿನೇ ಇರಂಗಿಲ್ಲ, ನೆನ್ಪೇ ಇರಂಗಿಲ್ಲ
ಅವಾಗ ಏನ್ ಮಾಡ್ತಾರೆ, ದೇ ವಿಲ್ ಗಿವ್ ದ ಮೇಜರ್ ಅನಾಸ್ಥೇಶಿಯಾ. ಆಲ್ರೆಡಿ ಪೇನ್ ಇರುತ್ತೆ, ಹೌದಲ್ವಾ? ಸೊ ಆಲ್ರೆಡಿ ಆತರ ಏನ್ ಮಾಡ್ತಾರೆ, ಒಂದು ಮೇಜರ್ ಅನಾಸ್ಥೇಶಿಯಾ ಕೊಡ್ತಾರೆ. ಇದೊಂದು ಕೇಸ್, ಇದೊಂದು ಎಕ್ಸಾಂಪಲ್ ನಾವು ನೋಡಿರುವಂಥದ್ದು. ಇನ್ನೊಂದು ಎಕ್ಸಾಂಪಲ್, ಈ ಡೆಲಿವರಿ ಟೈಮ್, ವಿ ಕಾಲ್ ಇಟ್ ಆಸ್ ಈಗ ಲೇಬರ್ ಟೈಮ್ ಅಂತ ಕರಿತೀವಲ್ವಾ, ಆ ಟೈಮಲ್ಲಿ ಏನಾಗುತ್ತೆ, ಚೈಲ್ಡ್ ಬರ್ತದೆ, ಆ ಲೇಬರ್ ಪೇನ್ ಏನ್ ಬರುತ್ತೆ, ಸಿಕ್ಕಾಪಟ್ಟೆ ಪೇನ್ ಆಗುತ್ತೆ, ಹೌದಲ್ವಾ? ಕೆಲವರಿಗೆ ಏನಾಗುತ್ತೆ, ಓಕೆ ಫೈನ್, ದೇ ವಿಲ್ ಟಾಲರೇಟ್ ಮಾಡ್ಕೊಂಡು ಏನ್ ಮಾಡ್ತಾರೆ, ಒಂದು ಬೇಬಿ ಏನಾಗುತ್ತೆ, ಅದು ಫರ್ದರ್ ಪ್ರೊಸೆಸ್ ಆಗುತ್ತೆ. ಕೆಲವೊಂದು ಏನಾಗುತ್ತೆ, ತುಂಬಾ ಮೇಜರ್ ಪ್ರಾಬ್ಲಮ್ ಇದ್ದಾಗ ಏನ್ ಮಾಡ್ತಾರೆ, ಅವ್ರಿಗೆ ಏನ್ ಮಾಡ್ತಾರೆ, ಅನಾಸ್ಥೇಶಿಯಾ ಕೊಡ್ಬೇಕು. ಸೊ ಅದನ್ನು ಕೂಡ ಏನ್ ಮಾಡ್ತಾರೆ, ಡ್ರಗ್ ನ ಅವ್ರು ಏನ್ ಮಾಡ್ತಾರೆ, ಇಂಟ್ರೊಡ್ಯೂಸ್ ಮಾಡಿ ಕಾಲ್ ಇಟ್ ಆಸ್ ಮೇಜರ್ ಅನಾಸ್ಥೇಶಿಯಾ. ಇಷ್ಟೆಲ್ಲ ಎಕ್ಸಾಂಪಲ್ ಏನು ಕೊಡ್ತಾ ಇದ್ದೀನಿ ಅಂತಂದ್ರೆ, ಎಲ್ಲ ಎಲ್ಲಿ ಬರುತ್ತೆ ಅಂತಂದ್ರೆ ಅನಾಲಿಸಿಸ್. ಈಗ ಪೇನ್ ಅಂತ ಅಂದಿದ ತಕ್ಷಣ ನಾವು ಬಿದ್ದು ಗಾಯ ಆದ್ರೆ ಅದನ್ನ ಕ್ಯೂರ್ ಮಾಡ್ಲಿಕ್ಕೆ ಕೊಡುವಂತ ಮೆಡಿಸಿನ್ ಕೂಡ ಅನಾಲಿಸಿಕ್ಸ್. ದ ಮೇಜರ್ ಪೇನ್ ಆಗ್ತಿದೆಯಾ, ದಿಸ್ ಇಸ್ ಆಲ್ಸೋ ಡಿಫ್ರೆಂಟ್ ಫಾರ್ಮ್ ಆಫ್ ಪೇನ್. ಅವುಗಳನ್ನ ಕ್ಯೂರ್ ಮಾಡ್ಲಿಕ್ಕೆ, ಟ್ರೀಟ್ ಮಾಡ್ಲಿಕ್ಕೆ ಕೊಡುವಂತ ಡ್ರಗ್ಸ್ ಕೂಡ ನಾವೇನಂತ ಕರಿತೀವಿ, ಅನಾಲಿಸಿಸ್. ಅಲ್ಲಿಗೆ ಪೇನ್ ತುಂಬಾ ಡಿಫ್ರೆಂಟ್ ಪೇನ್ ಅಲ್ಲಿ ಇದೆಯಾ, ದಟ್ಸ್ ವೈ ದ ಅನಾಲಿಸಿಕ್ಸ್ ಆರ್ ಅಗೇನ್ ಕ್ಲಾಸಿಫೈಡ್ ಇಂಟು 2 types. ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇಷ್ಟೆಲ್ಲ ಎಕ್ಸಾಂಪಲ್ ಕೊಟ್ಟಿದ್ದು ಇದು, ಸರಿನಾ? 2 types ಬರುತ್ತೆ. ಒನ್ ಈಸ್ ಕಾಲ್ಡ್ ಆಸ್ ನಾರ್ಕೋಟಿಕ್ ಡ್ರಗ್ಸ್ ಅಂತ ಕರೀತೀವಿ, ಅಥವಾ ನಾನ್ ನಾರ್ಕೋಟಿಕ್ಸ್. ಫಸ್ಟ್ ಒನ್ ನಾನ್ ನಾರ್ಕೋಟಿಕ್, non-narcotic drugs. The second one is narcotic drugs. ಈಗ ಫೀವರ್ ಬಂದಿದೆ, ನಮಗೆ ಫೀವರ್ ಬಂದಿದೆ, ಡಾಕ್ಟರ್ ಹತ್ರ ಹೋದ್ವಿ, ಡಾಕ್ಟರ್ ಚೆಕಪ್ ಮಾಡಿದ್ರು, ಚೆಕಪ್ ಮಾಡಿ ಆದ್ಮೇಲೆ ದೇ ವಿಲ್ ಗಿವ್ ಡೋಲೋ 650 ಫಾರ್ ಫೀವರ್ ಆರ್ ಪ್ಯಾರಾಸೆಟಮಾಲ್. ಎಲ್ಲಿವರೆಗೂ ತಗೊಳ್ತೀವಿ, ಫೀವರ್ ವಾಸಿ ಆಗೋದು. ಅವ್ರ ಡೋಸೇಜ್ ಹೇಳಿರ್ತಾರೆ 101 ಅಂದ್ರೇನು, ಡಾಕ್ಟರ್ ಅವರ ಲ್ಯಾಂಗ್ವೇಜ್ ಅಲ್ಲಿ 101 ಅಂದ್ರೆ ರಾತ್ರಿ ತಗೋಬೇಕು, ಮಧ್ಯಾಹ್ನ ಬಿಡ್ಬೇಕು, ಮತ್ತೆ ಬೆಳಗ್ಗೆ ತಗೋಬೇಕು, ಬೆಳಗ್ಗೆ ರಾತ್ರಿ ಮಧ್ಯಾಹ್ನ ಬಿಡು, ಇದೇ 101 ಲೆಕ್ಕ. ಸೊ ತಗೋಬೇಕು ಅಂತ ಹೇಳ್ತಾರೆ. ಒಂದು ಡ್ಯೂರೇಷನ್ ಇರುತ್ತೆ. ಒಂದು ಡ್ರಗ್ ನಮ್ಮ ಬಾಡಿ ಒಳಗಡೆ ಇಂಟರ್ಫಿಯರ್ ಆಯ್ತು ಅಂತಂದ್ರೆ, ಅಥವಾ ಇಂಟರ್ಫಿಟ್ ಆಯ್ತು ಅಂತಂದ್ರೆ ಒಂದು ಡ್ಯೂರೇಷನ್ ಇರುತ್ತೆ, ಅದು ಕಂಪ್ಲೀಟ್ ಆಕ್ಟಿವಿಟಿ ಮಾಡ್ತಾ ಇರುತ್ತೆ. ಅದು ವಿ ಕಾಲ್ ಇಟ್ ಆಸ್ ಟೈಮ್ ಡ್ಯೂರೇಷನ್ ಅಂತ ಕರೀತೀವಿ, ಹೌದಲ್ವಾ? ಯಾಕೆ ಹೇಳ್ತಾ ಇದೀನಿ ಅಂದ್ರೆ, ಆ ಫೀವರ್ ವಾಸಿ ಆದ್ಮೇಲೆ ನಾವು ಟ್ಯಾಬ್ಲೆಟ್ ತಗೊಳ್ತೀವಾ? ಇಲ್ಲ. ಅಥವಾ ಫೀವರ್ ವಾಸಿ ಆದ್ಮೇಲೆ ಟ್ಯಾಬ್ಲೆಟ್ ತಗೋಬೇಕು ಅಂತ ನಮಗೆ ಅನ್ಸುತ್ತಾ? ಖಂಡಿತ. ವಿ ಕಾಲ್ ಇಟ್ ಆಸ್ ಅಡಿಕ್ಷನ್. ಸಿ ದ ವರ್ಡ್ ಅಡಿಕ್ಷನ್ ಅಂದ್ರೆ, ಕೆಲವೊಂದು ಡ್ರಗ್ಸ್ ನ, ಅದು ಮೆಡಿಸಿನ್ ಅಂತ ಕರಿತೀವಿ, ಮೆಡಿಸಿನ್ ಇಟ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಡ್ರಗ್, ರೈಟ್? ಅವುಗಳನ್ನ ತಗೊಂಡಾಗ ನಮಗೆ ಮತ್ತೆ ಫರ್ದರ್ ಅಡಿಕ್ಟ್ ಆಗ್ದಾಗ ಮತ್ತೆ ತಗೋಬೇಕು ಅಥವಾ ತಗೋಬಾರ್ದು ಅಂತ ಅನ್ಸ್ಬಾರ್ದು, ಅಂದ್ರೆ ಅಡಿಕ್ಟ್ ಆಗ್ಬಾರ್ದು. ಅಡಿಕ್ಟ್ ಆಗದೆ ಇರೋ ಡ್ರಗ್ಸ್ಗೆ ನಾವೇನು ಕರಿತೀವಿ, ನಾನ್ ನಾರ್ಕೋಟಿಕ್ ಡ್ರಗ್ಸ್ ಅಂತ ಕರಿತೀವಿ. ಅಂದ್ರೆ ಅಡಿಕ್ಟ್ ಆಗಲ್ಲ, ಫೀವರ್ ಬಂತ ಟ್ಯಾಬ್ಲೆಟ್ ತಗೊಂಡ್ವಾ, ವಾಸಿ ಮುಗೀತಾರೆ, ಮತ್ತೆ ಕೇಳೋದಿಲ್ಲ ಬಾಡಿ, ಅಥವಾ ಮತ್ತೆ ಯಾವಾಗ್ಲಾದ್ರೂ ಬೇಕಾದ್ರೆ ಮತ್ತೆ ಫೀವರ್ ಬಂದ್ರೆ ತಗೋಬಹುದು, ಅಥವಾ ಮತ್ತೆ ಏನೋ ಪೈನ್ ಮತ್ತೆ ತಗೋಬಹುದು. ಅಂದ್ರೆ ವೆನ್ ಇಟ್ ಈಸ್ ನೀಡೆಡ್, ಸೊ ಅವಾಗ ಮಾತ್ರ ಏನ್ ಮಾಡ್ತೀವಿ ನಾವು, ನಾನ್ ನಾರ್ಕೋಟಿಕ್ ಡ್ರಗ್ಸ್ ನ ತಗೊಳ್ತೀವಿ. ಅರ್ಥ ಆಯ್ತಾ? ಇದು ಜನರಲ್ ಆಗಿ ಹೇಳ್ತಾರೆ. ಈ ನಾರ್ಕೋಟಿಕ್ ಡ್ರಗ್ಸ್ ಅಂದ್ರೆ ಏನಪ್ಪಾ ಅಂತಂದ್ರೆ, ಒಂದ್ಸರಿ ತಗೊಂಡ್ರ ಮತ್ತೆ ಬೇಕು ಅನ್ಸುತ್ತೆ. ಏನ್ ಬರುತ್ತೆ ನೋಡಿ, ನನ್ನ ನೆಗೆಟಿವ್ ವೇ. ಹೆರಾಯಿನ್, ಇಟ್ಸ್ ನಾಟ್ ಎ ಹೀರೋಯಿನ್, ಗಾಂಜಾ ಎಕ್ಸೆಟ್ರಾ ವಾಟ್ ಎವರ್, ಈ ನೋಡ್ತಿರ್ತೀವಲ್ಲ, ಬ್ರೈನ್ ಶುಗರ, ಬ್ರೌನ್ ಶುಗರ್, ಅದು ಒಂಥರ ಬ್ರೈನ್ ಎಲ್ಲ ಹೋಗಿ ಏನ್ ಮಾಡ್ತಾರೆ, ಅಫೆಕ್ಟ್ ಮಾಡಿ ಎಲ್ಲಿದ್ದ ಆಡ್ತಾರೆ, ಹೌದಲ್ವಾ? ನೋಡಿರ್ತೀವಿ ಎಷ್ಟೋ ಮೂವೀಸ್. ಯಾಕೆ? ಬಿಕಾಸ್ ಆಫ್ ವರ್ಡ್ ಕಾಲ್ ಇಟ್ ಆಸ್ ಅಡಿಕ್ಷನ್. ಅಡಿಕ್ಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇಲ್ಲಿ ಏನಾಗುತ್ತೆ, ಈ ವರ್ಡ್ ನೋಡಿ, ಈ ಅಡಿಕ್ಷನ್ ಅಂದ್ರೆ ಏನು? ಜನರಲ್ ಆಗಿ ನಾವ್ ಏನಕ್ಕೆ ಅಡಿಕ್ಟ್ ಆಗ್ತೀವಿ? ನಾವ್ ಹೇಳ್ತೀವಿ ನೋಡಿ, ವರ್ಡ್ ಅಡಿಕ್ಟ್ ಆಗ್ಬಿಟ್ಟಿದೀನಿ ಕಣ್, ಓದಕ್ಕೆ ಆಗ್ತಾ ಇಲ್ಲ, ಮೊಬೈಲ್ ನೋಡ್ಕೊಂಡು ಅಡಿಕ್ಟ್ ಆಗ್ಬಿಟ್ಟಿದೀನಿ, ಆ ಸೀರಿಯಲ್ ನೋಡ್ಕೊಂಡು ಅಡಿಕ್ಟ್ ಆಗ್ಬಿಟ್ಟಿದೀನಿ, ಆ ಮೂವೀಸ್ ನೋಡ್ಕೊಂಡು ಅಡಿಕ್ಟ್ ಆಗ್ಬಿಟ್ಟಿದೀನಿ, ಇದೊಂದು ಆಟ ಆಡ್ಕೊಂಡು ಅಡಿಕ್ಟ್. ದ ವರ್ಡ್ ವಿ ಕಾಲ್ ಇಟ್ ಆಸ್ ಅಡಿಕ್ಟ್. ಅಲ್ಲಿಗೆ ವಾಟ್ ಈಸ್ ದ ಡೆಫಿನೇಷನ್ ಫಾರ್ ಅಡಿಕ್ಷನ್? ಅಡಿಕ್ಷನ್ ಅಂದ್ರೆ ಏನಂದ್ರೆ ಗೊತ್ತಿರೋ ಮೀನಿಂಗ್, ಬಟ್ ಆಗ ಸೆಂಟೆನ್ಸ್ ಫಾರ್ಮೇಶನ್ ಮಾಡ್ಬೇಕಾದ್ರೆ ವಿ ಹ್ಯಾವ್ ಟು ಯೂಸ್ ಇಟ್ ಅಷ್ಟೇ. ಅಡಿಕ್ಷನ್, ನಮ್ಮಮ್ಮ ಅಡಿಕ್ಟ್ ಆಗ್ಬಿಟ್ಟಿದ್ದಾರೆ, ನಮ್ಮಪ್ಪ ಅಡಿಕ್ಟ್ ಆಗ್ಬಿಟ್ಟಿದ್ದಾರೆ, ನಾನು ಅಡಿಕ್ಟ್ ಆಗ್ಬಿಟ್ಟಿದ್ದೀನಿ. ಏನಕ್ಕೆ? ಸೀರಿಯಲ್ಗೆ. ಹೌದಲ್ವಾ? ನನ್ನ ತಂಗಿ ಅಡಿಕ್ಟ್ ಆಗ್ಬಿಟ್ಟಿದ್ದಾರೆ. ಈ ವರ್ಡ್ ಯೂಸ್ ಮಾಡ್ತಾನೆ ಇರ್ತೀವಿ. ಈ ಅಡಿಕ್ಟ್ ಅಂದ್ರೆ ಏನಪ್ಪ? ವಾಟ್ ಈಸ್ ದ ಡೆಫಿನೇಷನ್ ಆಫ್ ಅಡಿಕ್ಷನ್? ನಾವು ಸಿ, ಇನ್ ಕೇಸ್ ಆಫ್ ಡ್ರಗ್ ಕೆಮಿಸ್ಟ್ರಿ ವಿ ಕಾಲ್ ಇಟ್ ಆಸ್ ವರ್ಡ್ ಅಡಿಕ್ಷನ್ when we taken as a drug orally. ಸೊ ಡ್ರಗ್ ನ ತಗೊಂಡಾಗ ಏನಾಗುತ್ತೆ, ಅದು ಬಾಡಿ ಒಳಗಡೆನೆ ಇರುತ್ತಾ?
ಈ ಲಾಂಗ್ ಟರ್ಮ್ ಅಥವಾ ಲಾಂಗ್ ಡ್ಯೂರೇಷನ್ ನಮ್ಮ ಬಾಡಿ ಒಳಗಡೆ ಇರುತ್ತಾ, ಲಾಂಗ್ administration of drug ಅಥವಾ ಲಾಂಗ್ ಟರ್ಮ್ administration of drug in our body, it produce some of the psychic like effects ಅಂತ ಕರಿತೀವಿ, psychic effects ಅಂತ ಕರಿತೀವಿ ಅಥವಾ physical dependence ಅಂತ ಕರಿತೀವಿ. ಅಂದ್ರೆ this is called addiction. Actually it is a definition for addiction, like psychic effects or ಈ physical dependence ಅಂತ ಕರಿತೀವಿ. ಅಂದ್ರೆ ಮತ್ತೆ ಮತ್ತೆ ಬೇಕು ಅಂತ ಅನ್ಸುತ್ತಲ್ಲ, we call it as that, ಮತ್ತೆ ಮತ್ತೆ ಬೇಕು ಅನ್ನೋ ಫೀಲಿಂಗ್ ಇದೆ ಅಲ್ವಾ, we call it as addiction. ಅದನ್ನ ಏನಾದ್ರು ಮೆಡಿಸಿನಲ್ ಕೆಮಿಸ್ಟ್ರಿ ವರ್ಡಿಂಗ್ಸ್ ಅಂತ ಹೇಳ್ಬೇಕಾಯ್ತು ಅಂದ್ರೆ we call it as like ಈ ಸೈಕಿಕ್ ಎಫೆಕ್ಟ್ ಅಂತ ಕರಿತೀವಿ, ಸೈಕಿಕ್ ಎಫೆಕ್ಟ್, ಸೈಕಿಕ್ ಎಫೆಕ್ಟ್. ಮತ್ತೆ ಮತ್ತೆ ಬೇಕು ಅಂತ ಅನ್ಸುತ್ತಲ್ವಾ ಆ ಫೀಲ್, ಅದು ಮೆಡಿಸಿನಲ್ ಕೆಮಿಸ್ಟ್ರಿ we call it as psychic effect. ಸೊ ಅದಕ್ಕೆ ನಾವೇನಂತ ಕರಿತೀವಿ, ಅಡಿಕ್ಷನ್ ಅಂತ ಕರಿತೀವಿ. ಸರಿನಾ? ಅಲ್ಲಿಗೆ ನಾನ್ ನಾರ್ಕೋಟಿಕ್ ಡ್ರಗ್ಸ್ we call it as addiction drugs. Sorry, narcotic drugs are called as addiction drugs. Non-narcotic drugs are called as non-addiction drugs. What is the definition of non-narcotic drugs? Are drugs which are used to treat, relieve the pain without affecting central nervous system. ನರ್ವ್ಸ್ಗೆ ಏನೂ ಡ್ಯಾಮೇಜ್ ಆಗದೆ ಅದನ್ನ ಯೂಸ್ ಮಾಡ್ತೀವಿ. ಇದಕ್ಕಿಂತ ಈಸಿ ಡೆಫಿನೇಷನ್ ಹೇಳಕ್ ಬರೋದು, ಅರ್ಥ ಆಗ್ತಿದ್ಯಾ? ದಿಸ್ ಇಸ್ ಕಾಲ್ಡ್ ಆಸ್ ನಾನ್ ನಾರ್ಕೋಟಿಕ್ ಡ್ರಗ್ಸ್. ಅಂದ್ರೆ ಈ ಡ್ರಗ್ಸ್ ನ ಎಂತಕ್ಕೆ ಯೂಸ್ ಮಾಡ್ತೀವಿ? ಅಗೈನ್ ಆ ಪೈನ್ ರಿಲೀಫ್ ಮಾಡ್ಲಿಕ್ಕೆ, ರಿಲೀವ್ ಮಾಡ್ಲಿಕ್ಕೆ, ಪೈನ್ ಇಂದ ರಿಲೀವ್ ಮಾಡ್ಲಿಕ್ಕೆ ಯೂಸ್ ಮಾಡ್ತೀವಿ. ಸೊ ಯಾವ ತರ ಆಕ್ಟ್ ಮಾಡುತ್ತೆ ಅಂತಂದ್ರೆ ವಿತೌಟ್ ಅಫೆಕ್ಟಿಂಗ್ ಎನಿ CNS, ಫಾರ್ ಎಕ್ಸಾಂಪಲ್ ಸೆಂಟ್ರಲ್ ನರ್ವಸ್ ಸಿಸ್ಟಮ್, ಅವುಗಳಿಗೆ ಏನೂ ಅಫೆಕ್ಟ್ ಮಾಡಿದಾಗ ಏನ್ ಮಾಡುತ್ತೆ ಆ ಡ್ರಗ್ ಏನ್ ಮಾಡುತ್ತೆ, ಫಂಕ್ಷನ್ ಮಾಡುತ್ತೆ. ಆ ತರ ಡ್ರಗ್ಸ್ ನಾವೇನಂತ ಕರಿತೀವಿ, ನಾನ್ ನಾರ್ಕೋಟಿಕ್ ಡ್ರಗ್ಸ್ ಅಂತ ಕರಿತೀವಿ. ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ನಾನ್ ಅಡಿಕ್ಷನ್ ಡ್ರಗ್ಸ್ ಬಿಕಾಸ್ ಅಡಿಕ್ಟ್ ಆಗಲ್ಲ ಬಾಡಿ. ಎಕ್ಸಾಂಪಲ್ ಬಂದಿದೆ ನಾನ್ ನಾರ್ಕೋಟಿಕ್ ಡ್ರಗ್ಸ್ ಗೆ, ಎಕ್ಸಾಂಪಲ್ ಆಸ್ಪಿರಿನ್, ಪ್ಯಾರಾಸಿಟಮಾಲ್, ಇಬುಪ್ರೋಫೆನ್. ಇಟ್ ಈಸ್ ಆಲ್ಸೋ ಒನ್ ಆಫ್ ದ ಎಕ್ಸಾಂಪಲ್ ಫಾರ್ ನಾನ್ ನಾರ್ಕೋಟಿಕ್ ಡ್ರಗ್ಸ್. ಅಂದ್ರೆ ಫೀವರ್ ಬಂದಾಗ ಮಾತ್ರ ತಗೊಳ್ತೀವಿ, ಅಂದ್ರೆ ಡಿಸೀಸ್ ಸಿಂಪ್ಟಮ್ಸ್ ಬಂದಾಗ ಮಾತ್ರ ತಗೊಳ್ತೀವಿ, ಓಕೆ ಫೈನ್, ಕ್ಯೂರ್ ಆಗುತ್ತೆ, ಸುಮ್ಮನೆ ಆಗ್ತೀವಿ, ಅಡಿಕ್ಟ್ ಆಗಲ್ಲ, ಓಕೆನಾ? ಬಟ್ ಇನ್ ಕೇಸ್ ಆಫ್ ನಾರ್ಕೋಟಿಕ್ ಡ್ರಗ್ಸ್, these drugs are called as addiction. ಅರ್ಥ ಆಗ್ತಿದ್ಯಾ? ದಿಸ್ ಆಲ್ಸೋ ಕಾಲ್ಡ್ as addiction drugs ಅಂತ ಕರಿತೀವಿ. ಈ ಡ್ರಗ್ ನ ತಗೊಂಡಾಗ ಏನಾಗುತ್ತೆ, ಅವ್ರ ಬಾಡಿ ನೆಕ್ಸ್ಟ್ ಟೈಮ್ ಮತ್ತೆ ಕೇಳುತ್ತೆ, ನನಗೆ ಬೇಕು, ಮತ್ತೆ ಡ್ರಗ್ ಬೇಕು ಅಂತ ಕೇಳುತ್ತೆ, ಮತ್ತೆ ಡೋಸೇಜ್ ಬೇಕು ಅಂತ ಕೇಳುತ್ತೆ. we call it as addiction. It's a very very important. addiction ಆಯ್ತು ಅಂತಂದ್ರೆ ಡ್ಯಾಮೇಜ್ ಅವರ್ ಸೆಂಟ್ರಲ್ ನರ್ವಸ್ ಸಿಸ್ಟಮ್, ಬ್ರೈನ್ ನಮ್ಮ ಮಾತು ಕೇಳೋದಿಲ್ಲ, ಅವಾಗ ಅದ್ರ ಮಾತು ನಾವೇ ಕೇಳಬೇಕಾಗುತ್ತೆ, ಬೇಕು ಅಂತ ಕೇಳ ತಗೋತಾನೆ ಇರಬೇಕು. ದಿಸ್ ಇಸ್ ಕಾಲ್ಡ್ as addiction. ಅರ್ಥ ಆಯ್ತಾ? ಸಿವಿಯರ್ ಡ್ಯಾಮೇಜ್ ಆಗ್ಬೋದು ಅಥವಾ ಮೈಲ್ಡ್ ಡ್ಯಾಮೇಜ್ ಆಗ್ಬೋದು, ಒಟ್ನಲ್ಲಿ ಏನಾಗುತ್ತೆ, ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಏನಾಗುತ್ತೆ, ನ್ಯೂರಾನ್ಸ್ ಏನಾಗುತ್ತೆ, ಅಫೆಕ್ಟ್ ಮಾಡುತ್ತೆ ಡ್ರಗ್ಸ್. ಒನ್ ಆಫ್ ದ ಎಕ್ಸಾಂಪಲ್ ಇಸ್ ಹೆರಾಯಿನ್. ಅರ್ಥ ಆಯ್ತಾ? ಇಸ್ ಲೈಕ್ ನಾರ್ಕೋಟಿಕ್, ನಾನ್ ನಾರ್ಕೋಟಿಕ್ ಡ್ರಗ್ಸ್ ಗೆ ಎಕ್ಸಾಂಪಲ್ ತಗೊಂಡ್ರೆ ನಾವು ಆಸ್ಪಿರಿನ್, ಮತ್ತೆ ಹೇಳ್ತೀನಿ, ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಡ್ರಗ್, ಮತ್ತೆ ಅದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ, ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಕೇಳ್ತಾರೆ, ಥಿಯರಿಗೆ ಓಕೆ, ಮತ್ತೆ ಹೇಳ್ತೇನೆ. ಕಮ್ ಬ್ಯಾಕ್ ಟು ದಿ ನಾರ್ಕೋಟಿಕ್ ಡ್ರಗ್ಸ್. ನಾರ್ಕೋಟಿಕ್ ಡ್ರಗ್ ಅಲ್ಲಿ ಈ ಹೆರಾಯಿನ್ ಮತ್ತೆ ಈ ಮಾರ್ಫಿನ್ ಅಂತ ಬರುತ್ತೆ. ಹೆರಾಯಿನ್, ಮಾರ್ಫಿನ್, ಕೋಕೈನ್, codeine, ಸೀಕೈನ್, these are called as a different group of alkaloids. Alkaloids ಅಂತಂದ್ರೆ ಏನಪ್ಪಾ ಅಂತಂದ್ರೆ these are called as a plant extract ಅಂತ ಕರಿತೀವಿ. ಈ ಪ್ಲಾಂಟ್ ಇಂದ ಒಂದು ಎಕ್ಸ್ಟ್ರಾಕ್ಟ್ ಮಾಡುವಂತ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಇವು. ಈ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಏನಾಗುತ್ತೆ, ದೇ ಕಂಟೈನ್ಸ್ ಬೆನ್ಸಿನಿಕ್. ಯಾವ ಕಡೆಯಿಂದ ನೋಡಿದ್ರು ಬೆನ್ಸಿನಿಕ್ ಕಾಣ್ತಾ ಇರುತ್ತೆ. ಇಟ್ಸ್ a basic skeleton structure of alkaloids. Okay, so they are compact example for narcotic drugs. Okay, very very important. What is non-narcotic drugs? Give an example. What is narcotic drugs? Give an example. Both are belongs to analgesics. ಅದು ಗಮನದಲ್ಲಿ ಇಟ್ಕೋಬೇಕು, ಸರಿನಾ? ಈಗ ಕಂಪೇರ್ ಟು ದಿ ಆಸ್ಪಿರಿನ್. ಈ ಆಸ್ಪಿರಿನ್ ನೋಡಿ, ಇಲ್ಲಿ ಇಸ್ ಅ ವೆರಿ ಫೇಮಸ್ ಟ್ಯಾಬ್ಲೆಟ್. ಸೊ ಲಾಸ್ಟ್ ಕ್ಲಾಸ್ ಅಥವಾ ವೆರಿ ಫಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ್ವಿ ಯಾವ ತರ ಪ್ರಿಪೇರ್ ಮಾಡ್ತಾರೆ ಅಂತ. ಬೇಸಿಕಲಿ ವಿ ಟೇಕನ್ as ಸ್ಯಾಲಿಸಿಲಿಕ್ ಆಸಿಡ್. ಆ ಸ್ಯಾಲಿಸಿಲಿಕ್ ಆಸಿಡ್ ಏನ್ ಮಾಡ್ತೀವಿ, ಅಸಿಟಿಕ್ ಅನಹೈಡ್ರೇಟ್ ಜೊತೆ ಟ್ರೀಟ್ ಮಾಡಿದಾಗ ಇನ್ ಪ್ರೆಸೆನ್ಸ್ ಆಫ್ an acid we call it as sulfuric acid, it gives rise to aspirin. It's a derivative of salicylic acid. So this drug, it is also used as antipyretic. ಹಿಂದಿನ ಕಾಲದಲ್ಲೆಲ್ಲ ಏನ್ ಮಾಡ್ತಾರೆ, ಫೀವರ್ ಬಂದ್ರೆ ಇದೇ ಟ್ಯಾಬ್ಲೆಟ್ ಕೊಡ್ತಾ ಇದ್ರು, ಆಸ್ಪಿರಿನ್ ಕೊಡ್ತಾರೆ. ಈಗ ನಾವೇನ್ ಮಾಡ್ತೀವಿ, ಸ್ಪೆಸಿಫಿಕ್ ಆಗಿ ಪೈನ್ ಕಿಲ್ಲರ್ ಅಂತ ಹೇಳ್ತೀವಿ, ಹೌದಲ್ವಾ? ಬಟ್ ಹಿಂದಿನ ಕಾಲದಲ್ಲಿ ಇಷ್ಟೆಲ್ಲ ಟೆಕ್ನಾಲಜಿ ಇರ್ಲಿಲ್ಲ ಅಲ್ವಾ? ಸೊ ಹಾಗಾಗಿ ಇದನ್ನೇ ಏನ್ ಮಾಡ್ತಾರೆ, ದೇ ಆರ್ ಯೂಸ್ಡ್ ಆಸ್ ಆಂಟಿಪೈರೆಟಿಕ್ ಏಜೆಂಟ್.
ಅಥವಾ ಆಂಟಿ ಪ್ಯಾರೆಟಿಕ್ ಡ್ರಗ್ ಆಗಿ ಯೂಸ್ ಮಾಡ್ತಾರೆ. ಈಗ ಕಡಿಮೆ ಮಾಡಿದ್ದಾರೆ, ಯಾಕೆಂದ್ರೆ ಸೈಡ್ ಎಫೆಕ್ಟ್ಸ್ ಜಾಸ್ತಿ, ಸೊ ಹಾಗಾಗಿ ಅದನ್ನ ಬ್ಯಾನ್ ಮಾಡಿದ್ದಾರೆ. ಫೀವರ್ ಬಂದ್ರೆ ಆಸ್ಪಿರಿನ್ ಕೊಡಂಗಿಲ್ಲ, ಬಟ್ ಹಿಂದಿನ ಕಾಲದಲ್ಲೆಲ್ಲ ಅದನ್ನೇ ಕೊಡ್ತಾರೆ. ಮತ್ತೆ ಇನ್ನೊಂದು ಪ್ರಾಪರ್ಟಿ ಇದೆ ಇದಕ್ಕೆ, ಏನಪ್ಪಾ ಅಂದ್ರೆ ಈ ಮಸಲ್ ಕಾಂಟ್ರಾಕ್ಷನ್ಸ್ ಎಲ್ಲ ಇರುತ್ತಲ್ವಾ, ಈ ರಿಲ್ಯಾಕ್ಸೇಷನ್ ಮತ್ತೆ ಕಾಂಟ್ರಾಕ್ಷನ್, ಅದು ಪೇನ್ ಬಂದಾಗ್ಲೂ ಕೂಡ ಏನ್ ಮಾಡ್ತಾರೆ, ಇದನ್ನ ಯೂಸ್ ಮಾಡ್ತಾರೆ ಅದನ್ನ ರಿಲೀವ್ ಮಾಡ್ಲಿಕ್ಕೆ. ಯಾಕೆ ಅಂತಂದ್ರೆ ಕೆಲವರಿಗೆ ನೋಡಿ ನರ್ವ್ಸ್ ಎಲ್ಲ ಲೈಕ್ ಸ್ವೆಲ್ ಆಗಿರುತ್ತೆ, ತುಂಬಾನೇ ಪೇನ್ ಆಗುತ್ತೆ, ವಾಕ್ ಮಾಡ್ಲಿಕ್ಕೆ ಆಗಲ್ಲ. ಎಸ್ಪೆಷಲಿ ಈ ಏಜ್ ಆಗ್ತಾ ಆಗ್ತಾ ಮತ್ತೆ ಮಿಡ್ಲ್ ಏಜ್ ಅಲ್ಲಿ ಏನಾಗುತ್ತೆ, ಈ ತರ ಸಿಂಪ್ಟಮ್ಸ್ ಜಾಸ್ತಿ ಇರುತ್ತೆ. ಅಥವಾ ತುಂಬಾ ಏನಾದ್ರು ನಾವು ಆಟ ಆಡ್ಬಿಟ್ರೆ, ಫಾರ್ ಎಕ್ಸಾಂಪಲ್ ಕಬಡ್ಡಿ, ಸಿಕ್ಕಾಪಟ್ಟೆ ಕಬಡ್ಡಿ ಆಡ್ತಿದೆ ಅಂತ ಇಟ್ಬಿಟ್ಟು ಮೈಕೈ ಎಲ್ಲ ನೋತಿರುತ್ತೆ, ಎಸ್ಪೆಷಲಿ ಈ ಜಾಯಿಂಟ್ ರೀಜನ್ಸ್, ಈ ಮಸಲ್ ರೀಜನ್ಸ್ ಅಲ್ಲಿ ಜಾಸ್ತಿ. ವಿ ಕಾಲ್ ಇಟ್ ಆಸ್ ಮಸಲ್ ಕಾಫ್ ಅಂತ ಕರಿತೀವಿ. ಕಾಫ್ ಅಂದ್ರೆ ಇಟ್ಕೊಳ್ಳೋದು, ಲೈಕ್ ವಿ ಕಾಲ್ ಇಟ್ ಆಸ್ ಮೆಡಿಕಲ್ ವರ್ಡ್ ಮಸಲ್ ಕಾಫ್. ಸೊ ಮಸಲ್ ಕಾಫ್ ಎಲ್ಲ ಆದಾಗ ಏನಾಗುತ್ತೆ, ಅವುಗಳನ್ನ ರಿಲೀಫ್ ಮಾಡ್ಲಿಕ್ಕೆ ಇಟ್ ಇಸ್ ಆಲ್ಸೋ ಫಾರ್ಮ್ ಆಫ್ ಪೈನ್, ಇದನ್ನ ಯೂಸ್ ಮಾಡ್ತಾರೆ ಆಸ್ಪಿರಿನ್. ಮತ್ತೆ ಆರ್ಥ್ರೈಟಿಸ್ ಅಂತ ಕೇಳಿದೀರಾ, ಇಸ್ ಒನ್ ಆಫ್ ದ ಡಿಸೀಸ್, ಸರಿನಾ? ಅಲ್ಲಿ ಬ್ಲಡ್ ಆಂಟಿ ಕೋಆಗುಲೇಟಿಂಗ್ ಏಜೆಂಟ್ ಆಗಿ ಏನ್ ಮಾಡ್ತಾರೆ, ಈ ಆಸ್ಪಿರಿನ್ ಯೂಸ್ ಮಾಡ್ತಾರೆ. ದೇ ವಿಲ್ ಆಸ್ಕ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ಸ್. In case of the treatment of arthritis, it is also used. Which one? The aspirin is used for example, blood coagulating agent ಆಗಿ ಯೂಸ್ ಮಾಡ್ತಾರೆ. blood coagulating agent ಆಗಿ ಯೂಸ್ ಮಾಡ್ತಾರೆ because of their property of an aspirin. ಅದು ಸ್ಟಾಪ್ ಮಾಡಿ ಹಾಗಾಗಿ, ಸರಿನಾ? Is a major uses of aspirin. So very general ಆಗಿ ಏನೇನು ಕೇಳಂಗಿಲ್ಲ, but they will ask for competitive exams. Okay. Again, come back to the psychic drugs. Psychic effect producing drugs. Best example is a morphine. ಈ morphine ಗೆ ಡ್ರೀಮ್ ಆಫ್ ಗಾಡ್ ಅಂತ ಹೇಳ್ತಾರೆ. ಅಂದ್ರೆ ಸ್ವಲ್ಪ ಏನಾದ್ರು ತಗೊಂಡ್ರೆ ಡ್ರೀಮ್ ಆಫ್ ಗಾಡ್ ನೋಡಿ ಇಲ್ಲಿ, ಅಂದ್ರೆ ಅಷ್ಟು ಚೆನ್ನಾಗಿ ನಿದ್ದೆ ಬರುತ್ತೆ. ಸ್ವಲ್ಪ ಏನಾದ್ರು ಡೋಸೇಜ್ ವೇರಿಯೇಷನ್ ಆದ್ರೂ ದೇವ್ರ ಹತ್ರನೇ ಹೋಗ್ಬೇಕಾಗುತ್ತೆ. ಲೈಕ್ ಡ್ರೀಮ್ ಆಫ್ ಗಾಡ್ಗೆ ಡ್ರೀಮ್ ಆಗುತ್ತೆ ಅಷ್ಟೇ. ಅರ್ಥ ಆಗ್ತಿದೆ? ಅಂದ್ರೆ ಈ ಕ್ವಾಲಿಟೀಸ್ ಡೋಸೇಜ್ ವೇರಿಯೇಷನ್, ಆ ಡೋಸೇಜ್ ವೇರಿಯೇಷನ್ ಆದ್ರೂ ಕೂಡ ಏನಾಗುತ್ತೆ, ಲೈಕ್ ಪಾಯ್ಸನ್ಸ್. ಅರ್ಥ ಆಗ್ತಿದೆಯಾ? ಹಾಗಾಗಿ ಅವುಗಳನ್ನ ಮತ್ತೆ ಮತ್ತೆ ತಗೋಬೇಕು ಅಂತ ಅನಿಸ್ತಾ ಇರುತ್ತೆ. ಬೆಸ್ಟ್ ಎಕ್ಸಾಂಪಲ್. So especially taken as the morphine. The outline structure of morphine, they contains benzene rings. In general, ಒಂದು ಎಕ್ಸಾಂಪಲ್ ಬಿಟ್ಟು morphine ನಿಮಗೆ ಸ್ಟ್ರಕ್ಚರ್ ಏನು ಕೇಳಂಗಿಲ್ಲ ಹೇಳಿ, ಬಟ್ ಒನ್ ಆಫ್ ದಿ ಎಕ್ಸಾಂಪಲ್ called morphine. Basically, it is the alkaline structure. See. This is the structure of morphinate. This is called alkaloid. This is morphine. This is the example for narcotic drug. Sarina? The outline structure of morphine. Gita? In case their functional group may not change, right? See, one of the functional group. OH ಇದೆ, ಇಲ್ಲಿ ಇದೆ. OH ಇದೆಯಾ? ಈಗ OH group ನ ನಾನು ಏನು ಮಾಡ್ತೀನಿ? Acylation ಮಾಡ್ತೀನಿ. ಅಸೈಲೇಷನ್ ತಿನ್ಬಿಟ್ಟ ಅಸೈಲ್ ಗ್ರೂಪ್ ಏನು ಮಾಡ್ತೀನಿ, ಅಡಿಷನ್ ಸೇಮ್ ಸ್ಟ್ರಕ್ಚರ್. OC. AC nothing but acetal group. CH3, C double bond. ಈ ಗ್ರೂಪ್ ನ ಏನಂತ ಕರಿತೀವಿ, ಫಾರ್ ಎಕ್ಸಾಂಪಲ್ AC. ಈ ತರ ಕರಿತೀವಿ ಸ್ಟ್ರಕ್ಚರ್. ನೋಡಿ ಈಗ ಸ್ವಲ್ಪ ಏನ್ ಮಾಡಿದ್ರೆ ಸ್ಟ್ರಕ್ಚರ್ ನ ಚೇಂಜ್ ಮಾಡಿ, ನಥಿಂಗ್ ಬಟ್ ಫಂಕ್ಷನ್ ಗ್ರೂಪ್ ಚೇಂಜ್ ಆಗಿದೆ. ಫಂಕ್ಷನ್ ಗ್ರೂಪ್ ಚೇಂಜ್ ಆದಾಗ ಏನಾಗುತ್ತೆ, ವಿ ಕಾಲ್ ಇಟ್ ಆಸ್ ಎರಾಯಿಲ್. ಹೀರೋಯಿನ್ ಎಲ್ಲ ಇದೆ ಎರಾಯಿಲ್. ಓಕೆನಾ? ಇನ್ನೊಂದು ಏನ್ ಮಾಡ್ತೀನಿ, ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ ACO ಇದೆ, ಅಂದ್ರೆ ಅಸಿಟೈಲ್ ಗ್ರೂಪ್ ಇದೆ ಅಲ್ವಾ, ಇಲ್ಲಿ ಏನಿದೆ ಅಗೇನ್ ಅಸಿಟೈಲ್ ಗ್ರೂಪ್ ಇದೆ. ಒಂದು ಅಸಿಟೈಲ್ ಗ್ರೂಪ್ ಹಾಗೆ ಇರುತ್ತೆ, ಇನ್ನೊಂದು OH ಗ್ರೂಪ್ ಹಾಗೆ ಇರುತ್ತೆ, ಇನ್ನೊಂದು ಡ್ರಗ್ ಬರುತ್ತೆ ಕಾಲ್ಡ್ ಆಸ್ ಕೋಡಿನ್ ಅಂತ ಕರೀತಾರೆ. ಅಂದ್ರೆ ಫಂಕ್ಷನ್ ಗ್ರೂಪ್ ಅಷ್ಟೇ ವೇರಿಯೇಷನ್ ಆಗ್ತಾ ಇದೆ,
ಕಂಪ್ಲೀಟ್ ಡ್ರಗ್ ಏನಾಗುತ್ತೆ ಚೇಂಜ್ ಆಗುತ್ತೆ. ಎಲ್ಲಾದರೂ ನಾರ್ಕೋಟಿಕ್ಸ್ ಸರಿನಾ. ಇದು ಸ್ಕೆಲ್ಟನ್ ಸ್ಟ್ರಕ್ಚರ್ ಈ ತರ ಇರುತ್ತೆ. ಸ್ಕೆಲ್ಟನ್ ಸ್ಟ್ರಕ್ಚರ್ಸ್ ಆಫ್ ಮಾರ್ಫಿನ್, ಕೋಕೈನ್, ಸ್ಟೀಕೈನ್, ಕ್ವಿನೋಕೈನ್. ಸೊ ಇವೆಲ್ಲ ಏನಪ್ಪಾ ಅಂದ್ರೆ ಡ್ರಗ್ಸ್, ನಾರ್ಕೋಟಿಕ್ ಡ್ರಗ್ಸ್. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಅದು ಯಾವ ಫ್ಯಾಮಿಲಿಗೆ ಸೇರುತ್ತೆ, ಎಸ್ಪೆಷಲಿ ದ ಮಾರ್ಫಿನ್. ಈ ಮಾರ್ಫಿನ್ ಓಪಿಯೈಟ್ಸ್ ಅಂತಾನೂ ಕರೀತಾರೆ. ಈ ಒಂದು ಪ್ಲಾಂಟ್ ಇದಲ್ವಾ, ಎಸ್ಪೆಷಲಿ ಈ ಓಪಿಯಂ, ಯಾವ್ದಾದ್ರು ಓಪಿಯಂ ಪಾಪೆ ಅಂತಾನೆ ಕರೀತಾರೆ. ಓಪಿಯಂ ಪಾಪೆ ಇಸ್ ಅ ಪ್ಲಾಂಟ್. ಕೇಳಿದಿರಾ ಬಯಾಲಜಿಲಿ? ಸೈಂಟಿಫಿಕ್ ನೇಮ್ ಓಪಿಯಂ ಪಾಪೆ ಇಸ್ ಅ ಡಿರೈವೇಟಿವ್, ಅದೇ ಆಲ್ಕಲೈಡ್ಸ್. ಓಪಿಯಂ ಪಾಪಿ ಇಸ್ ಅ ಗ್ರೂಪ್ ಆಫ್ ಪ್ಲಾಂಟ್. ಸೊ ಅದರಿಂದ ಡಿರೈವ್ ಮಾಡ್ಕೊಳ್ಳುವಂತ ಡ್ರಗ್ಸ್ ಇವೆಲ್ಲ. ಸೊ ಅದಕ್ಕೆ ಇದನ್ನ ಓಪಿಯೈಟ್ಸ್ ಅಂತಾನೂ ಕರೀತಾರೆ. ಕಂಪ್ಲೀಟ್ ಆಲ್ಕಲೈಡ್ಸ್. ಸೊ ಆಕ್ಷನ್ ಯಾವ ತರ ಇರುತ್ತೆ, ಸೈಡ್ ಎಫೆಕ್ಟ್ಸ್ ಯಾವ ತರ ಇರುತ್ತೆ, ಸ್ಟಡಿ ನೆಕ್ಸ್ಟ್ ಕ್ಲಾಸ್. ಓಕೆ, ಥ್ಯಾಂಕ್ ಯು.